ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಐಸಿರಿ ಗ್ರಾಮ. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ನಾವು ಚಿಕ್ಕಮಗಳೂರಿನ ಭದ್ರಕಾಳಿ ಬನದಲ್ಲಿ 29ನೇ ವರ್ಷದ ಭದ್ರಕಾಳಿ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಅಲ್ಲಿಗೆನ ತಯಾರಿಗಳನ್ನು ನೋಡೋಕ್ಕೆ, ಹಿರಿಯರು ಗ್ರಾಮಸ್ಥರನ್ನು ಮಾತಾಡ್ಸೋಕೆ, ಇಲ್ಲಿನ ಒಂದು ವ್ಯವಸ್ಥೆಯನ್ನು ನೋಡೋಕ್ಕೆ ಕಳಸಾಪುರದ ಸಮೀಪದಲ್ಲಿರುವಂತಹ ಗಾಳಿಹಳ್ಳಿ, ಹುಲ್ಲೇನಹಳ್ಳಿ ಹಾಗೂ ಅಂಡಿನಟ್ಕೆಯ ಒಂದು ಮಧ್ಯಭಾಗದಲ್ಲಿರುವಂಥ ಭದ್ರಕಾಳಿ ಬನಕ್ಕೆ ಬಂದಿದ್ದೇವೆ. ಹಾಗಿದ್ರೆ ಬನ್ನಿ, ಗ್ರಾಮಸ್ಥರು ಹೇಗೆ ತಯಾರಿ ಮಾಡಿದ್ದಾರೆ, ಯಾವೆಲ್ಲ ಕೆಲಸಗಳು ನಡೀತಾ ಇದೆ ಅಂತ ನೋಡೋಣ. ಭದ್ರಕಾಳಿ ಬನದ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಶ್ರೀ ಭದ್ರಕಾಳಮ್ಮನವರ 29ನೇ ವರ್ಷದ ಜಾತ್ರಾ ಮಹೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವಂತಹ ಶ್ರೀಮದ್ ಶ್ರೀಶೈಲ ಪುಷ್ಪಗಿರಿ ಸೂರ್ಯ ಸಿಂಹಾಸನದೀಶ್ವರ 1108 ಜಗದ್ಗುರುಗಳು ಶ್ರೀ 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 ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠ ಇವರ ಅಮೃತ ಹಸ್ತದಿಂದ ಇಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿದೆ. ಅವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಭದ್ರಕಾಳಿ ಬನ ಟ್ರಸ್ಟಿನ ಅಧ್ಯಕ್ಷರಾದಂತಹ HR ಸಿದ್ದರಾಜು ಅಣ್ಣ ಹುಲ್ಲೇನಹಳ್ಳಿ ಹಾಗೂ ಟ್ರಸ್ಟಿನ ಸದಸ್ಯರು ಅಂಡಿನಡಿಕೆ, ಗಾಳಿಹಳ್ಳಿ, ಹುಲ್ಲೇನಹಳ್ಳಿ
ಕಳಸಾಪುರ ಹಾಗೂ ಸುತ್ತಮುತ್ತಲು ಗ್ರಾಮಸ್ಥರು ಎಲ್ಲಾ ಸಕಲ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಜೊತೆಗೆ ಶ್ರೀ ಕ್ಷೇತ್ರ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘದ ಪುಷ್ಪಗಿರಿ ಹುಲ್ಲೇನಹಳ್ಳಿ ಮತ್ತು ಗಾಡಿಹಳ್ಳಿಯ ಎಲ್ಲ ಸದಸ್ಯರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಿದ್ದೇನೆ. ಈ ಸಭೆಯನ್ನ ಉದ್ದೇಶಿಸಿ ಶ್ರೀ ಅವರು ನಮಗೆಲ್ಲರಿಗೂ ಆಶೀರ್ವಚನವನ್ನ ದಯಪಾಲಿಸಬೇಕು ಅಂತ ಕೇಳ್ಕೊಂತಿದ್ದೇನೆ. ನಮ್ಮ ಕ್ಷೇತ್ರದ ಶಾಸಕರ ಮಗ ಆಗಿರ್ತಾರೆ, ಅವ್ರಿಗೂ ಸಹ ನಾವು ಸ್ವಾಗತವನ್ನ ಕೋರುತ್ತೇವೆ. ನೀವೆಲ್ಲರೂ ತಾಯಂದ್ರ ಧಾರಾವಾಹಿ ನೋಡ್ಕೊಂಡು ಕುಂತ್ಬಿಟ್ರಿ ಸೋಮವಾರ. ಹಂಗಾಗಿ ಎಲ್ಲ ಕೆಲಸ ಬಿಟ್ಟು ಈಗೇನು ಅಡಿಗೆ ಮಾಡೋದೇನು ಇರಲ್ಲ, ಅದಕ್ಕಿಂತ ಪುಣ್ಯ ಏನೇನಿದೆ ನಿಮಗೆ. ಹಾಗಾಗಿ ಎಲ್ಲರೂ ಆದಷ್ಟು ಬೇಗನೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಧಾರ್ಮಿಕ ಕಾರ್ಯಕ್ರಮ ಇದೆ, ಎಲ್ಲ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ. ಹಾಗಾಗಿ ನೀವೆಲ್ಲರೂ 6 ಗಂಟೆಗೆ ಇಲ್ಲೆಲ್ಲರೂ ಕೂಡ ಸೇರ್ಕೊಳ್ಬೇಕು. ಕಾರ್ಯಕ್ರಮ ಯಶಸ್ವಿಯಾಗಬೇಕು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಬಹಳ ಅರ್ಥಪೂರ್ಣವಾಗಿ ನಮ್ಮ ವೀರಭದ್ರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಭಾಳ ವಿಶೇಷವಾಗಿ ಈ ಭಾಗದಲ್ಲಿ ನಾವು ತಾಯಂದ್ರೆಲ್ಲ ರಂಗೋಲಿ ಬಿಟ್ಟಿದ್ದೀರಿ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದ್ದೀರಿ ಅಂತ. ಅದೊಂದು ಕಳೆ ಬರ್ತಾ ಇದೆ. ಅಂದರೆ ಜಾತ್ರೆ ಅಂತಂದರೆ ನಾವು ಖುಷಿಯಿಂದ ಮಾಡುವಂಥ ಕೆಲಸಗಳು ಅಂತೇಳಿ. ಯಾಕೆಂದರೆ ವರ್ಷಕ್ಕೊಂದ್ಸಲ ನಾವು ಜೀವನದಲ್ಲಿ ಕೆಲಸ ಮಾಡಿ ರೈತರ ಕೆಲಸ, ಸಂಸಾರದ ಕೆಲಸ, ಎಲ್ಲ ಕೆಲಸಗಳು ಮಾಡಿ ಒಂದು ವರ್ಷಕ್ಕೊಂದ್ಸರಿ ಅವರು ಆಯಸ್ಸನ್ನು ಕಮ್ಮಿ ಮಾಡಿಕೊಳ್ಳಿ, ಸಂತೋಷವಾಗಿ ಎಲ್ಲರೂ ಪಾಲ್ಗೊಳ್ಳಿ ಅನ್ನೋದಕ್ಕೆ ಜಾತ್ರೆಗಳನ್ನು ಮಾಡಿರುವಂಥದ್ದು. ಆ ಜಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು. ತೇರನ್ನು ಎಳೆಯುವಂಥದ್ದು, ಕೆಂಡವನ್ನು ತುಳಿಯುವಂಥದ್ದು, ಅದರ ಜೊತೆಯಲ್ಲಿ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂಥದ್ದು. ನೋಡಿ, ತಾಯಂದ್ರಾಗೆಲ್ಲ ಹಾಡು ಹೇಳಿದ್ರಿ, ನೀವೇ ಮುಂದೆ ವರ್ಷದಲ್ಲೆಲ್ಲ ನೀವೇ ಕಾರ್ಯಕ್ರಮ ನಡೆಸ್ಕೊಡ್ಬೇಕು, ನೀವೇ ಮಾಡಬೇಕು. ಆ ಥರದ ಇಂಟ್ರೆಸ್ಟ್ ಬರಬೇಕು. ಬಂತು ಅಂತಂದರೆ ಶಿವಣ್ಣವ್ರು ಬರ್ತಾ ನಾವು ಕಾರಲ್ಲಿ ಅದನ್ನ ಹೇಳ್ತಾ ಇದ್ವಿ, ನಮಗೆ ವಯಸ್ಸಾಗ್ತಾ ಇದೆ, ಮುಂದಿನ ಪೀಳಿಗೆಗಳು ಬರ್ತಾ ಇಲ್ಲ ಅಂಥೇಳಿ. ಪೀಳಿಗೆಗಳು ಬರಬೇಕು ಮುಂದೆ ಒಬ್ಬೊಬ್ಬರು ನೋಡ್ಕೊತ 2 ಹೆಣ್ಣುಡ್ರು ಬಂದಿದ್ರು ಬೈಕಲ್ಲಿ ಕೂರಿಸ್ಕೊಂಡು, ಅವು ಬಾವುಟ ಹಿಡ್ಕೊಂಡು ಅಲ್ಲಿಂದನೇ ಬಂದರು ನಮ್ಮ ಜೊತೆ. ಇದೇ ಜಾತ್ರಾ ಮಹೋತ್ಸವದ ಒಂದು ಆರಂಭವನ್ನ ಪುಷ್ಪಗಿರಿಯ ಶ್ರೀಗಳು ಇವತ್ತು ಧ್ವಜಾರೋಹಣದ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತು ಸಂಜೆ ಇಲ್ಲಿ ವೇದಿಕೆ ಕಾರ್ಯಕ್ರಮ ಇದ್ದದ್ದು. ನಾಳೆಯ ಬೆಳಿಗ್ಗೆ ಕೆಂಡೋತ್ಸವ ಹಾಗೂ ಇತರೆ ಜಾತ್ರಾ ಮಹೋತ್ಸವದ ಕೈಂಕರ್ಯಗಳು ಹಿರಿಯರು, ಗ್ರಾಮದ ಹಿರಿಯರು, ಹೆಣ್ಮಕ್ಳು, ಯುವಕರು ಹಾಗೂ ಸುತ್ತಮುತ್ತಲಿನ ಎಲ್ಲ ನಾಗರಿಕರಿಂದ ನಡೆಯಲಿದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಊರಿನ ಜನರು ಏನು ಹೇಳ್ತಾರೆ ಅಂತ ಅವರ ಹತ್ರನೇ ಕೇಳೋಣ ಬನ್ನಿ. ಸೊ ಈಗ ಐಸಿರಿ ಗ್ರಾಮದ ಇವತ್ತು ನಾವು ಭದ್ರಕಾಳಿ ಬನದಲ್ಲಿ ಏನು 29ನೇ ವರ್ಷದ ಜಾತ್ರಾ ಮಹೋತ್ಸವನ ಅದರ ತಯಾರಿಯನ್ನು ನೋಡೋಕೆ ಬಂದಿದ್ವಿ. ಗ್ರಾಮದ ಹಿರಿಯರಾದಂತಹ ಅಂದಿನಟ್ಕೆ ಗ್ರಾಮದ ಹಿರಿಯರಾದಂತಹ AS ಮಲ್ಲೇಗೌಡರು ಇದ್ದಾರೆ. ಅವ್ರ ಹತ್ರ ಅವರ ಈ ದೇವಸ್ಥಾನದ ಬಗ್ಗೆ ತಿಳಿದಿರುವಂತಹ ಹಿನ್ನೆಲೆಯನ್ನು ತಿಳಿಯೋಣ ಬನ್ನಿ. ಗೌಡ್ರೆ ನಮಸ್ತೆ. ಆಯಿತು. ನಮ್ಮದು ಅಂದಿನಟ್ಕೆ ಗ್ರಾಮ, ಸಿದ್ದೇಗೌಡರು ನಮ್ಮ ಯಾರು, ತಾಯಿ ಬಸಮ್ಮ ಅಂತ. ಆವತ್ತಿನಿಂದ ನಮ್ಮದು AS ಮಲ್ಲೇಗೌಡ ಅಂತ ನಮ್ಮ ಕಡೆ. ನಾವು 9 ಮಕ್ಕಳು. ಹಿರಿಯ ಸಿದ್ದೇಗೌಡರು ಅಂತ, 2ನೇರು ಸಿದ್ದರಾಮೇಗೌಡರು ಅಂತ, 3ನೇರು ಮಲಿಗಮ್ಮ ಅಂತ, 4ನೇರು ಎಂಜೇಗೌಡರು, 5ನೇರು ಬಸೇಗೌಡರು, ನಾನು 6ನೇ. 6 ಹುಟ್ಟಿ ಇದರೊಳಗೆ ಸಂಪರ್ಕದೊಳಗೆ ದೇವಸ್ಥಾನ, ಗುಡಿ, ಗೊಬ್ಬರ, ಸ್ವಾಮಿಗಳು ಎಲ್ಲನೂ ಇತಿಹಾಸದಾಗೆ ನಮ್ಮ ಅವ್ರ ಹಿರಿಯರ ದಿವಸ ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ನಮ್ಮ ಈ ಥರ ನಡ್ಕೊಂಡು ದಾರಿ ಕರ್ಕೊಂಡು ಹೋಗ್ತೈತೆ. ಇನ್ನು ಮುಂದೆ ಭಗವಂತನ ದೇಶದಿಂದ ಒಳ್ಳೆತನ ಮಾಡಬೇಕು ಅನ್ನೋ ಮನಸ್ಸು ಹೃದಯದ ತುಂಬ ಐಕ್ಯ ಹರಿತೈತೆ. ಕಷ್ಟ ಎಷ್ಟಾರ ಬರಲಿ ಮಾಡ್ಕೊಂಡು ಹೋಗೋಣ. ತರಗುಡ್ಸ್ ಕಂಕಣ ಇದೇ ಮೂಲೆಯಲ್ಲಿ ಧಾನ್ಯ ಹೂಡಿ ಕಂಕಣ ಕಟ್ಟಿರಿ. ನಮಗೆ ಚನ್ನಬಸವಡ್ರು, ನಾವು ಶಿವರುದ್ರಪ್ಪರು ಕಂಕಣ ಕಟ್ಟಿ ಕೈ ಬಿಟ್ಟರು. ಅವ್ರ ಆಶೀರ್ವಾದದಿಂದ ಇವತ್ತಿನವರೆಗೂ ನಡೆಯೋಂಥ ಶಕ್ತಿ ಭಗವಂತ ವೀರಭದ್ರೇಶ್ವರ ಕೊಟ್ಟಿಯಾನೆ ನಡ್ಸ್ಕೊಂಡು ಹೋಗ್ತಾರೆ. ಹಿಂದೆ ನಾವು 12 ವರ್ಷ ಹುಡುಗರಿಂದಲೂ ಸಣ್ಣದೊಂದು ಅಲ್ಮರ್ತಿಲ್ಲಿ ದೇವಸ್ಥಾನ ಇತ್ತು. ಭಾರಿ ಬಿಕ್ಕಟ್ಟಾಗಿ ಕಟ್ಟಿದ್ರು ಅವತ್ತಿನ ಕಾಲ ಕಟ್ಬೇಕಾರೆ. ಅದರೊಳಗೆ ಬಗ್ಗಿ ಹೋಗ್ಬೇಕಾಯ್ತು ಒಳಗೆ. ರುದ್ರ ಕತ್ಲೇನು ಕಾಣ್ತಿರಲೇ ಇಲ್ಲ. ಕುತ್ತಿಗೆ ತಲೆ ಬುಡಿಯೆಲ್ಲ ಹೊಡ್ಕೊಂಡಿದ್ವಿ ಹೊಸದನ್ನ. ಇತಿಹಾಸದಾಗೆ 4 ಅಡಿ ಮೇಲೆ ಬಾಗಿಲು ನೆಟ್ಟಿರಲಿಲ್ಲ. ಗರ್ಭಂಕಣ, ಕಳಮ್ಮ ಗುಡಿ, ಬಸವಣ್ಣಗಳು ಎಲ್ಲ ಇದ್ದು. ಒಬ್ರು ಬಂದರೆ ಭಯ ಆಗೋ ಥರ ಇತ್ತು. ಈ ಲಿಂಗು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ಲಿಂಗು ಇದ್ದು. ಅವತಾರ ನಮ್ಮ
ಊರೊಳಗೆ ಸ್ಥಾಪನೆ ಮಾಡಿದ್ವಿ. ಒಂದು ಸಣ್ಣದೊಂದು ದೇವಸ್ಥಾನ ಕಟ್ಟಿ ಅವು ಅಲ್ಲಿಗೆ ಇಲ್ಲಿ ಎತ್ಕೊಂತ ಹೋಗಿ ಅಲ್ಲಿ ಇಟ್ಟಿದ್ವಿ. ಅವು ಎತ್ತದಿನ ಆರೆ ಹಾಕ್ಬಿಟ್ರು. ನಮ್ಮ ಹುಲಿ ಅಣ್ಣ ಬರುತ್ತೆ ಹೆಂಗೋ ಒಂದು ಗೊತ್ತಿಲ್ಲ, ಹೊಡೆದು ಮುಡಿದೆ ಅಂತಿದ್ರು. ಆರೆ ಹಾಕ್ಬಿಟ್ಟು ಎದ್ದೆ ಬಿಟ್ಟು. ಹಿಂದೆ ಇತಿಹಾಸದಾಗೆ ಯಾರೋ ಒಬ್ಬ ಕಳ್ಳ ಬಂದು ಕಾಳಮ್ಮನರ ವಜ್ರ ಇಡರಂತೆ ಇವ್ರಿಗೆಲ್ಲ ಮೊಳಕೈನೆಲ್ಲ ಕೊಚ್ಚಾಕಿ ಹೋಗ್ಬಿಟ್ಟಿದ್ರು. ಆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಇದು ಗೇರ್ ಬೀಜದಿಂದ ಕಾಸಿ ಎಣ್ಣೆ ತೆಗೆದು ಅದಕ್ಕೆ ಅಂಟ ಹಾಕಿ ಕಾಳಮ್ಮನ ನಿಲ್ಲಿಸಿದ್ರು. ಕಾಳಮ್ಮನ ಇದು ಅದು ಊರೊಳಗೆ ತಂದಿಟ್ಟಿದ್ವಿ. ಆಮೇಲೆ ವಿಗ್ರಹ ಇದ್ವಲ್ಲ 3 ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ, ಅವು ಆರೆ ಹಾಕ್ದಂಗೆ ಎದ್ಬಿಟ್ರು. ಅವು ಹಂಗೆ ಗದ್ದಿಗೆ ಸಿಮೆಂಟ್ ಹಾಕಿ ಆ ಗದ್ದಿಗೆಯನ್ನು ತಗೊಂಡೋಗಿ ಹಣ್ಣಿನದಕ್ಕೆ ಗ್ರಾಮದೊಳಗೆ ಸ್ಥಾಪನೆ ಮಾಡಿದ್ವಿ. ಅದಕ್ಕೆ ಒಂದು ಪ್ರಸಾದ ದೇವಸ್ಥಾನ 9 ಅಡಿ ವೀರಭದ್ರನೇ ಮೈ ಮೇಲೆ ಬಂದು ಅಳತೆ ಹಾಕಿ ಕೊಡ್ತು. ಅದಕ್ಕೆ ತೆಗಿಯಾಕಿ ಕಾಳಮ್ಮ ಪಕ್ಕಕ್ಕೆ ಎಡಗಡೆ ಮಕ್ ಮಾಡಿದ್ವಿ. ನಮ್ಮೂರು ಹಿಂದೆ ಹಣ್ಣಿನಡಿಕೆ ಹಾಳಾಗಿ ಹೋಗ್ಬಿಡ್ತು. ನಾವು ಹಳ್ಳಿಗೆ ಹೋಗಿ ಪಿಳಿಯೋಗೆ ಬಂತಲ್ಲ, ಅವತ್ತಿನ ಕಾಲ ಸಣ್ಣ ಮಕ್ಕಳು ತೊಟ್ಲು ಮಕ್ಕಳು ನಾವು ಪಿಳಿಯೋಗೆ ಬಂದಾಗ ಬಾಯಿಲ ಮೇಲೆಲ್ಲ ದಬ್ಬೆ ಊಟ ಹಾಕ್ಕೊಂಡು ಅಕ್ಕಿ ಶಿಕಾರ ಮಾಡ್ತಲ್ಲ, ಕಮಾನ್ ಬಂಕ್ ಹಾಕ್ಕೊಂಡು ಇವನು ಅದರ ಜೀವನ ಮಾಡಿದ್ದು ಕಣ್ಣ ನೋಡಿದ್ವಿ ನಾವು ನಮ್ಮ ಹುಡುಗರಾಗಿ. ಆಮೇಲೆ ಅವು ನಮ್ಮೂರಿಗೆ ಬರಬೇಕು ಅಂತ ನಮ್ಮೂರೆಲ್ಲ ಹಾಳು ಉಪ್ಪಿನಗಡೆ ಬೆಳೆದ್ಬಿಟ್ಟಿದ್ದು. ಯಾರೋ ಇಬ್ಬರು ಮಗ ಕೊಡ್ರು, ಸಣ್ಣ ಮಗ ಅಣ್ಣ ಅಂತ 2 ಮನಸ್ಸು ಮಾಡಿ ನಾವು ಆವಾಗ 2 ವರ್ಷ ಮಗ 3 ವರ್ಷ ಮಗನ ಕತ್ಕೊಂಬಂದಲ್ಲಿ ಹಣ್ಣಿನದಕ್ಕೆ ಗ್ರಾಮ ಇತಿಹಾಸ ಗಿಡನೆಲ್ಲ ಕಡ್ದು ತಿಮ್ಮೇಗೌಡರು ಅಂತ ಶಾಸ್ತ್ರದರಿದ್ದರು, ಚಟ್ಟಳ್ಳಿ ತಿಮ್ಮೇಗೌಡರು ಅಂತ. ಅವ್ರು ಕಾಯಿ ಮುಂದೆ ಕೈಲಾಸಕ್ಕೆ ಹೋದರು, ಗುಡಿ ಕಟ್ಸ್ಕೊಂಡು ಸತ್ತೋದ್ರು. ಇವತ್ತು ಯಾರೂ ಹಂಗೆ ಹೋಗೋಕ್ಕಾಗಲ್ಲ. ಐಕ್ವಾದ್ರವರು ಅವರೇ ಆಯಾ ಕಾಳು ನಮ್ಮ ಹಣ್ಣಿನದಕ್ಕೆ ಗ್ರಾಮ ಉತ್ಪತ್ತಿ ಮಾಡಿದರು. ಆವಾಗ ಅಲ್ಲಿಂದ ಬಂದು ನಾವು ಮಕ್ಕಳೆಲ್ಲ, ನಾನು 5 ವರ್ಷದ ಹುಡುಗ ಆವಾಗ, ಈ ಊರಿಗೆ ಬರಬೇಕು ನಾವು ಉತ್ತೇಕ ಮಾಡ್ಕೊಂಡು ಅಲ್ಲಿಂದ ಈ ಊರು ದಾರಿ ಇಲ್ಲ, ಈ ಬಾರೆ ಮೇಲೆ ಬಂದು ಇಲ್ಲಿ ಬಂದು ಮಂಗಳಾರತಿ ಮಾಡಿ ಇಲ್ಲಾಸಿ ಹೋಗಿ ನಮ್ಮ ಹಣ್ಣಿನದಕ್ಕೆ ಗ್ರಾಮ ಸೇರ್ಕೊಂಡು ಅವಾಗ 2 ಮನೆ ಕಟ್ಕೊಂಡು 2ರಿಂದ 40 ಮನೆ ಆಯಿತು ಹಣ್ಣಿನದಕ್ಕೆ ಗ್ರಾಮದಾಗ. ಗಾಳಿಹಳ್ಳಿ ಅಂತ ಹೆಸರು ಬರೋಕ್ಕೆ ಏನು ಕಾರಣ? ಅದು ಗಾಳಿ ಜಾಸ್ತಿ ಬೀಸೋದೊಂದು ಗಾಳಿಹಳ್ಳಿ ಅಂತ, ಅದು ನಮಗೆ ಗೊತ್ತಿಲ್ಲ. ಗಾಳಿ ಬೀಸೋಕೆ ಗಾಳಿಹಳ್ಳಿ ಅಂತ ಕಟ್ಟಿದ್ರು. ನಮ್ಮೂರಾಗೆ ಹಣ್ಣಿನ ಅಡಿಕೆ ಅನ್ಬೇಕಾರೆ ಅಲ್ಲಿ ಹಣ್ಣಲ್ಲ, ಕಸ್ತೂರಿ ಕೊಪ್ಪಲು ಅಂತ ಒಂದು ಊರಿತ್ತು ನಮ್ಮ ಹೊಲದ ಬದ್ನಾಗ. ಇವತ್ತು ನಾವು ಹೊಲ ಮಾಡಿದ್ವಿ ಅಲ್ಲಿ ಒಂದು ಅಣ್ಣನ ಬಾವಿ, ಅಕ್ಸಾಲೇರ ಬಾವಿ ಅಂತ 2 ಬಾವಿ ಇದಾವೆ. ಅವ್ರು ಜೀವನ ಮಾಡೋದಂತೆ ಕಸ್ತೂರಿ ಕೊಪ್ಪಲಾಗ. ಆ ಊರೆಲ್ಲ ಕೆಡವಿ ಅದು ಹಾಳಾಗೋತು. ದಂತಿಮ್ನಳ್ಳಿ ಅಂತ ಅತ್ಲೆ ಮುಂದೈತೆ, ಅದೆಂಥ ಊರು ಪಕ್ಕ ಇಲ್ಲದ ಹಾಳೋಯ್ದ್ವಂತೆ. ಈಗ ಅಭಿವೃದ್ಧಿ ಅದೇ ಎಲ್ಲ ಹಣ್ಣಿನ ಅಡಿಕೆ ಉದ್ಧಾರ ಆಯ್ತು. ಈಗ ಗಾಳಿಹಳ್ಳಿಯಿಂದ ನಾವು ಬಂದು ಇತಿಹಾಸ ಆಗಿದೆ, ಮನೆ ಕಟ್ಟಿ ಊರು ಮಾಡಿ ದೇವಸ್ಥಾನ ಅಲ್ಲಿ ಕಾಳಮ್ಮನ ಗುಡಿ ಅಂತ ಸಣ್ಣ ಕಲ್ಲು 9 ಕಲ್ಲದ್ದು, ಅದು 3 ಸತಿ ಕಿತ್ಕಟ್ಟರು ಆಗಲಿಲ್ಲ. ಅದು ಇರಲಿ, ಆ ದೇವಸ್ಥಾನ ಇದ್ದೇ ಈ ದೇವಸ್ಥಾನಕ್ಕೆ ಬಂದಿರೋದು. ಕಾಳಮ್ಮನ ಅಲ್ಲಿಂದಲೇ ಇಲ್ಲಿ ವಾಸ ಇರೋದು. ಮೊದಲು ವೀರಭದ್ರ ದೇವಸ್ಥಾನ ಕಟ್ಟಿರಂತೆ. ಇಲ್ಲಿ ರುದ್ರಾಭಿಷೇಕ ಮಾಡ್ಬೇಕಾದ್ರೆ ವೀರಭದ್ರನ ಅವೇ ತಡೆಯೋಕ್ಕಾಗಲ್ಲ ರುದ್ರ ಹೋದಾರಂತೆ. ರಾಮೇಶ್ವರರು, ಕಳಸೆಟ್ಟಳ್ಳಿಯರು, ಚೆನ್ನಾಪುರದವ್ರು ಬಂದು ಭಜನೆ ಮಾಡೋರು. ಇಲ್ಲಿ ಅಮಾಸೆ ಕಟ್ಲೆ ಮಾಡ್ತಿದ್ದು, ತಿಂಗಳಿಗೆ 1 ದಿನ ಅಮಾಸೆ ಕಟ್ಲಿಂದ ಬರೀ ಗಂಧ ಮರ ಹೊಡೆದು ಸೌದಿ ಕಚ್ಚರು, ಗಂಧ ಮರ ಹೊಡೆದು ಒಟ್ಲಾಕರು, ಚಿಟ್ಟೆ ಕಟ್ಟಿಗೆ ಹೊತ್ಕೊಂಡ್ಬರ್ತಿದ್ದು ನಾವು. ನಮ್ಮ ಅಯ್ಯಾರಲ್ಲ ಇಲ್ಲಿ 7 ಎಡೆ ಶೇಷ ಆ ಕಡೆ ಪಕ್ಕ ಮಾಡಿದೆ. ಅದು ನಿಜ್ಪೂರ್ಕ ಇತ್ತು, ವಾಸವಾಗಿ ಕಾಣೋದು, ಯಾವ್ದು ಮರ ಕತ್ತಿ ನಿಂತ್ಕೊಳ್ಳೋದಂತ. ಅಂಥವೆಲ್ಲ ಕಳೆದು ನಮ್ಗೆ ಯಾವುದು ತೊಂದರೆ ಇಲ್ದಂಗೆ ನಾಗ ಪಲ್ಯ ಮಾಯ್ವಾತು. ನಮ್ಮ ಸೂರ್ಯದಪ್ಪರಿಗೆ ಒಂದು ನಿನ್ನ ಕಾಣ್ತಂತಿದ್ದು, ನಾವು ಹಲದ ಮರ ಅಪ್ಪಿಗೆ ನಿಂತ್ಬಿಡ್ತಂತ ಅವ್ರು ಹೇಳಿದ್ರು ನಮಗೆ. ಮರಣ ಸರ್ಪ್ ಇತ್ತಿಲ್ಲಿ 7 ಎಡೆ ಸರ್ಪ್ ನಿಂತಿತ್ತು, ನೀವು ನೋಡಿಲ್ಲ, ನಾವಂತೂ ಕಣ್ಣ ನೋಡಲ್ಲ. ಅದು ಮಾಯವಾತು. ದೇವಸ್ಥಾನ ಅಭಿವೃದ್ಧಿ ಆಯಿತು, ಎಲ್ಲರೂ ಸೇರಿ ಇಂಪ್ರೂವ್ಮೆಂಟ್ ಮಾಡಿದ್ವು. ನಾವು ಅಂತ ಹೇಳೋಕ್ಕಾಗಲ್ಲ, ಭಗವಂತನ ಆಶೀರ್ವಾದ ಅವತ್ತು ಐತಿ ಇವತ್ತು ಐತಿ, ಯಾರ ಕಣ್ಣಿಗೂ ಕಾಣೋಕ್ಕಲ್ಲ. ಇಷ್ಟಾಗಿ ಈ ಮಟ್ಟಕ್ಕೆ ಬಂದು ನಿಂತಿತ್ತು. ಇಷ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನೂ ಬೇಕಷ್ಟದವೆ ಹೇಳಿದರೆ ಒಂದು ಇತಿಹಾಸ ಆಗುತ್ತಿದ್ದು. ಇಪ್ಪತ್ತೊಂಬತ್ತನೇ ವರ್ಷದ ಜಾತ್ರಾ ಮಹೋತ್ಸವ ಅಂಗವಾಗಿ ಈಗ ಇದುವರೆಗೂ ನಮ್ಮ ಬೆಟ್ಟದಿಂದ ಗುರುಗಳು ಕರ್ಕೊಂಡ್ಬಂದು ಜಾತ್ರೆ ವಿಜೃಂಭಣೆ ನಡೆಸ್ತಾ ಇದ್ದೀವಿ. ಆಗ ಸ್ವಲ್ಪ ಹಿಂದಿನ ಮಾತಾಡ್ತೀನಿ. ಹಿಂದೆ ಏನಂದ್ರೆ ಮುಂಚಿತವಾಗಿ ಇಲ್ಲಿ ದೇವಸ್ಥಾನ ಅಂದ್ರೆ ಭಾರಿ ಕಷ್ಟವಾಯಿತು, ರೋಡು ದಾರಿನೇ ಇರಲಿಲ್ಲ. ನಮ್ಗೆ ಈಗ 73 ವರ್ಷ ವಯಸ್ಸು. ಮುಂಚಿತವಾಗಿ ಈಗ ನೋಡಿದ್ರೆ ಇಲ್ಲಿ ಏನೋ ಒಂದು ಧರ್ಮಸ್ಥಳ ಪುಣ್ಯಕ್ಷೇತ್ರ ನೋಡಿದಂಗೆ ಆಗುತ್ತೆ. ಆದ್ರೆ ಟ್ರಸ್ಟ್ನವರು, ಗ್ರಾಮಸ್ಥರು, ಸುತ್ತಮುತ್ತಲವರು ಎಲ್ಲರೂ ಸಹಕಾರ ಸಲಹೆಯಿಂದ ಇವತ್ತು ಭದ್ರಕಾಳಿ ಬನ ಜಾತ್ರೆ 29 ವರ್ಷದ್ದು ಭಾರಿ ಅದ್ದೂರಿಯಾಗಿ ಆಗ್ತಾ ಇದೆ. ಎಲ್ಲಾ ಗ್ರಾಮಸ್ಥರು ಸಹಕಾರದಿಂದ ಕೆಲಸವೇ ಆಗಲಿ ಯಾವುದೇ ಆಗಲಿ ಒತ್ತಡವಾಗಿ ಮಾಡ್ಕೊಂಡು ಹಿಂದಿನ ಅಧ್ಯಕ್ಷರುಗಳೇ ಆಗಲಿ, ಈಗಿರೇ ಆಗಲಿ, ಚನ್ನಬಸೇಗೌಡರು ಇದ್ರು, ಆಮೇಲೆ ಬಲ್ಲೇನಹಳ್ಳಿ ಶಿವರುದ್ರಪ್ಪನವರು ಇದ್ರು, ಈಗ ಸಿದ್ದರಾಜ್ ಅವರು ಇದ್ದಾರೆ. ಅವರ ಕೈಯಲ್ಲಿ ನಾವೇ
ಟ್ರಸ್ಟ್ ಮೆಂಬರ್ಗಳಾಗಿದ್ದೀವಿ. ಹಾಗೂ ಗ್ರಾಮದವರೆಲ್ಲ ತುಂಬ ಸಹಕಾರ ಮಾಡಿ ತುಂಬ ಜಾತ್ರೆ ವಿಜೃಂಭಣೆಯಿಂದ ನಡೀತಾ ಇದೆ. ಒಂದಾನೊಂದು ಕಾಲದಲ್ಲಿ ದಾರಿನೇ ಇರಲಿಲ್ಲ ಅಂಥ ಇದ್ರಾಗ ಇವತ್ತು ಹಿಂಗೆ ಆಗಿದೆ ಅಂದರೆ ನಮಗೆ ಭಾರಿ ತುಂಬ ಸಂತೋಷ. ಇನ್ನು ಮುಂದೆ ಜನಗಳೆಲ್ಲ ಸಹಕಾರ ಮಾಡಿ ಬಂದು ಈ ಥರಕ್ಕೆ ಸಲಹೆ ಸಹಕಾರ ಕೊಟ್ಟು ಹೋಗ್ತಾರೆ ಅಂತೇಳಿ ನಾನು ಇಷ್ಟು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ದಿವಸ ಶ್ರೀ ವೀರಭದ್ರೇಶ್ವರ ಭದ್ರಕಾಳಮ್ಮ ಮತ್ತು ಬಸವೇಶ್ವರ ವಿಘ್ನೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ 29ನೇ ವರ್ಷದ ನಡೆಯುತ್ತಿದೆ. ಇದಕ್ಕೆ ಕಾರಣ ಹಿಂದೆ ನಮ್ಮ ಅಧ್ಯಕ್ಷರುಗಳು ಶಿವರುದ್ರಪ್ಪನವರು, ಅವರು ಮುಗಿದ ತಕ್ಷಣ ಚನ್ನಬಸವೇಗೌಡರು, ಅವ್ರು ಮುಗಿದ ತಕ್ಷಣವೇ ನಮ್ಮ HR ಸಿದ್ದರಾಜಣ್ಣವರು ಮತ್ತು ನಮ್ಮ ಹುಲಿಗೌಡರು ಮತ್ತು ನಮ್ಮ ಶಿವಯ್ಯನವರು, ಎಲ್ಲ ಟ್ರಸ್ಟಿಗಳು, ದೊಡ್ಡ ಚೆನ್ನೇಗೌಡರು, ಎಲ್ಲ ಟ್ರಸ್ಟಿಗಳು ಅದ್ದೂರಿಯಾಗಿ, ನಮ್ಮ ನಾಗರಳ್ಳಿ ಸುರೇಶಣ್ಣನವರು, ಎಲ್ಲ ಟ್ರಸ್ಟಿಗಳು ಭಾಳ ಅದ್ದೂರಿಯಾಗಿ ಈ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಡೆಸ್ಕೊಡ್ತಿದ್ದಾರೆ. ಅವರ ಬಲವಾಗಿ ನಾವು ಹಿಂದ್ಗಡೆ ಕಾಯಕವನ್ನು ನಾವು ಅವ್ರ ಜೊತೆಯಾಗಿ ನಿಂತು ನಾವು ಮಾಡ್ತಾಯಿದ್ದೀವಿ. ನಮ್ಮ HR ಸಿದ್ದರಾಜಣ್ಣವರು ಹೆಚ್ಚು ಕಮ್ಮಿ ಅವರ ಸಹಪಾಠಿಗಳೆಲ್ಲ ಸೇರಿ ಇಲ್ಲಿ 1.5 ತಿಂಗಳಿಂದ ಹೆಚ್ಚು ಕಮ್ಮಿ ಕೆಲಸ ಕಾರ್ಯಗಳನ್ನು ನಡೆಸ್ಕೊಂಡು ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡು, ಮತ್ತು ನಮ್ಮ ಗಾಳಿಹಳ್ಳಿ, ಹಣ್ಣಿಂದಡಿಕೆ, ಹುಲ್ಲೇನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು, ಲೇಡಿ ಸ್ತ್ರೀ ಶಕ್ತಿ ಸಂಘದವರೆಲ್ಲ ಸೇರ್ಕೊಂಡು ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಭಾಳ ಚಿತ್ರಕಲೆಯಿಂದ ಅದ್ಧೂರಿಯಾಗಿ ನಡೆಸ್ಕೊಡ್ತಿದ್ದಾರೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾಯಿದ್ದೀನಿ. ಮತ್ತು ಜಾಸ್ತಿ ಇಲ್ಲಿ ನಮ್ಮ ಒತ್ತಾಯ ಅಂತಂದರೆ, ಪಾಪ ವಯಸ್ಸಾದರೂ ನಮ್ಮ ಹುಲಿಗೌಡರು, ನಮ್ಮ ಸಿದ್ದರಾಜಣ್ಣನವರು ಮತ್ತು ನಮ್ಮ ಶಿವಯ್ಯನವರು, ದೊಡ್ಡಚನ್ನೇಗೌಡರು ಮತ್ತು ನಮ್ಮ ಅವ್ರ ಜೊತೆ ರತ್ನಣ್ಣನವರೆಲ್ಲ ಭಾಳ ಸಹಕಾರ ಕೊಟ್ಟು ಈ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು, ನಮ್ಮ ಸ್ನೇಹಿತರು ಜಾಸ್ತಿ ನನ್ನ ಭಾವ ಅಂತಾರೆ, ಭಾವೆಲ್ಲ ಸೇರ್ಕೊಂಡು ಈ ಜಾತ್ರಾ ಮಹೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನಡೆಸ್ಕೊಡ್ಲಿ. ನಾವು ಅವ್ರಿಗೆ ಸಹಕಾರವಾಗಿರ್ತೀವಿ, ನಾವು ಆ ಸಹಕಾರ ಕೊಡ್ತೀವಿ. ಮುಂದಿನ ಪ್ರಜೆ, ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಅವರು ಸಹ ಮುಂದೆ ಬರಲಿ, ಅವ್ರಿಗೆ ಸಹಕಾರ ಕೊಡ್ತಾರೆ. ಸಿದ್ದರಾಜಣ್ಣ ಇರೋವರೆಗೂ ಭಗವಂತ ವೀರಭದ್ರೇಶ್ವರ ಭದ್ರಕಾಳಮ್ಮ ಸಿದ್ದರಾಜಣ್ಣನವರಿಗೆ ಮತ್ತು ನಮ್ಮ ಟ್ರಸ್ಟ್ನವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೇನೆ. ಇಪ್ಪತ್ತೊಂಬತ್ತನೇ ವರ್ಷದ ಜಾತ್ರೆ ಮಹೋತ್ಸವ ಮಾಡೋದಕ್ಕಿಂತ ಮೊದಲು ಈ ದೇವಸ್ಥಾನಕ್ಕೆ ಬರೋದಕ್ಕೆ ದಾರಿನೇ ಇಲ್ಲ. ಕಾಲಾದಿ ಇದ್ದಾಗೆ ಅಂಥದನ್ನ ಬಲ್ಲೇನಹಳ್ಳಿ ಶಿವರುದ್ರಪ್ಪನವರು ಅಂತ ಅವರು ಇಲ್ಲಿ ಬಂದು, ಅವ್ರ ತಂದೆ ಬಸವೇಗೌಡರು ಅಂತ ಅವರು ಬಂದು ಮ್ಯಾನೇಜ್ಮೆಂಟನ್ನು ವಹಿಸಿ ನಾವು ಹಿಂಗೆ ದೇವಸ್ಥಾನ ಮಾಡ್ತೀವಿ ಅಂತ ಹೇಳಿದಾಗ, ನಾವು ದೇವಸ್ಥಾನ ಮಾಡ್ತೀರಿ ಬುದ್ಧಿ, ಅರ್ಧಕ್ಕೇನಾದ್ರು ಬಿಟ್ಟು ಹೋದ್ರೆ ಏನು ಮಾಡೋದು, ಹಿಂದೆ ಏನೋ ಬಿದ್ದಿರೋದನ್ನ ನೆಟ್ಟು ಮಾಡ್ಕೊಂಡಿದ್ದೀವಿ, ಬಿಟ್ಟು ಹೋದ್ರೆ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಇದು ಮಾಡಿದಾಗ ಶಿವರುದ್ರಪ್ಪನವರು ಆಗಿ ಬಂದರು. ಇಲ್ಲ, ನಾವು ದೇವಸ್ಥಾನನ ಇದು ಮಾಡ್ತೀವಿ, ನೀವು ಸಪೋರ್ಟ್ ಕೊಡಿ ಅಂತ. ಆವಾಗ ನಾವೆಲ್ಲ ಸೇರಿ ಅವರಿಗೆ ಫುಲ್ ಸಪೋರ್ಟ್ ಕೊಟ್ಟು, ಆಗ ಚನ್ನಬಸವೇಗೌಡರು ಅಧ್ಯಕ್ಷರಾಗಿ, ಅವರು ಕಾರ್ಯದರ್ಶಿಯಾಗಿ ನಾವೆಲ್ಲ ಸೇರಿ, ಅಥವಾ ಊರು ಹಣ್ಣಿಂದಡಿಕೆ, ಗಾಳಿಹಳ್ಳಿ, ಹುಲ್ಲೇನಹಳ್ಳಿ ಹಲವು ಭಕ್ತಾದಿಗಳು, ಇದಕ್ಕೆ ಅವತ್ತಿನ ಕಾಲದಲ್ಲೇ 900 ಒಕ್ಕಲು ಇದೆ, ದೇವರ ಒಕ್ಕಲು. ಇದು ಏರೆತ್ತಿನ ಕಾಲದಲ್ಲಿ ಅಂದರೆ ಹೈದರಾಲಿಗಿಂತ ಮೊದಲು ಇಲ್ಲಿ ದೇವಾಲಯ ಸ್ಥಾಪನೆ ಆಗಿತ್ತು ಅಂತ ಹಿಂದಿನ ಒಂದು ಇದು ಹೇಳೋದು. ಹೈದರಾಲಿ ಕಾಲದಲ್ಲಿ ಸ್ಥಾಪನೆ, ಏರೆತ್ತಿನ ಕಾಲದಲ್ಲಿ ಸ್ಥಾಪನೆ ಆಗಿತ್ತು ಅಂತ. ಅದರಂತೆ ಅವತ್ತಿನ ಚಾಳುಕ್ಯರ ಸ್ಥಾಪನೆ ದೇವಾಲಯ ಇದು, ಎಲ್ಲ ಕಂಸಾಲು ಎಲ್ಲ ಇತ್ತು. ಅದನ್ನು ಕೆಡವಿ ಆ ಕಲ್ಲು ಇದನ್ನೆಲ್ಲ ಹಿಂದ್ಗಡೆನೇ ಇದೆ, ಅದು ಮಾಡಿ ಅಲ್ಲಿಂದ ಇಲ್ಲಿವರೆಗೆ ಈ ದೇವಸ್ಥಾನ ಏನಾಗಬೇಕು, ರೋಡು, ಈ ದಾರಿಲೇ ಗಾಡಿಗಳು, ದನ ಕರ ಪ್ರತಿಯೊಂದು ಗಬ್ಬೆದ್ದೋಗೋದು. ಆವಾಗ ಏನೋ ಮಾಡಿ ನಿರಂಜನ್ ಅಂತೇಳಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದರು. ಆವಾಗ ಆ ಮೇಲ್ಗಡೆ ಒಂದು ರೋಡಿಗೆ ಒಂದು 3 ಲಕ್ಷ ಹಾಕಿಕೊಟ್ರು. ನಾವು ಟೆಸ್ಟ್ನವರು ಸೇರಿ ಆ ರೋಡನ್ನು ಸೃಷ್ಟಿ ಮಾಡಿ ಇದು ಮಾಡಿದ್ವು. ಈಗಿರ್ತಕ್ಕಂಥ MLA ಕೂಡ ಈ ನೀರಿನ ಅಭಾವ ಹೀಗಿದೆ ಅಂತ ಹೇಳಿದಾಗ ಬೋರ್ ಕೊರೆಸಿ, ಮೋಟ್ರು ಎಲ್ಲ ಕೊಡಿಸಿ, ಈಗ ಒಂದು ಟ್ಯಾಂಕರು ಕೂಡ ಇಲ್ಲಿ ಮಾಡಿಕೊಡ್ತಿದ್ದಾರೆ. CT ರವಿಗಾರ ಕಾಲದಲ್ಲಿ ಈ ಟಾರ್ಗಳನ್ನೆಲ್ಲ ಅವರು ಕೂಡ ಹಾಕಿಕೊಟ್ರು. 2 ಜನ MLAಗಳು. ಮೊದಲು ನಮ್ಮದು ಬೀರೂರು ಕ್ಷೇತ್ರ ಇತ್ತು. ಬೀರೂರು ಕ್ಷೇತ್ರ ಇದ್ದಾಗ ನಮ್ಮಲ್ಲಿ ಇಲ್ಲೇನು ದೇವಸ್ಥಾನಕ್ಕೆ ಆಗಲಿ, ನಮ್ಮ ಊರಿಗೆ ಆಗಲಿ ಏನೂ ಕೆಲಸ ಆಗಿರಲಿಲ್ಲ. ನಮ್ಮ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸೇರಿದ ಮೇಲೆ CT ರವಿಯವರು ಅಥವಾ ಈಗಿನ MLAಗಳು,
ತಮ್ಮಯ್ಯನವರು ಎಲ್ಲ ಸೌಲಭ್ಯಗಳನ್ನು ಮಾಡಿದ್ದಾರೆ. ಈಗಲೂ ಒಂದು 15 ಲಕ್ಷ ಭದ್ರಕಾಳಿ ಬನಕ್ಕೆ ಹಾಕಿದ್ದಾರೆ. ಅದಿನ್ನೂ ಬಿಡುಗಡೆ ಆಗಿಲ್ಲ. ಅದೇನು ಮಾಡಬೇಕು ಅಂತ ನಾವು ಟೆಸ್ಟ್ನರ್ ಸೇರಿ ನಮ್ಮದು ಒಂದು 2 ಲಕ್ಷ ಹೋದರೂ ಪರವಾಗಿಲ್ಲ ಅಂತ ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಈಗಿನ ಅಧ್ಯಕ್ಷರು ಕೂಡ ಅದೇ ರೀತಿ ಏನು ಅಧ್ಯಕ್ಷರು ಇಬ್ಬರಿದ್ರೋ ಅದರಂತೆ ಈಗಿನ ಅಧ್ಯಕ್ಷರಿಗೂ ನಾವು ಬೆಂಬಲ ಎಲ್ಲ ಸದಸ್ಯರು ಕೂಡ ಕೊಟ್ಕೊಂಡು ಈಗಿನ ಸದಸ್ಯರು ಕೂಡ ಅಧ್ಯಕ್ಷರು ಕೂಡ ನಮ್ಮ ಏನು ಒಂದು ಇಂಥದ್ದು ಮಾಡಬೇಕು ಅಂತ ಹೇಳಿದಾಗ ಹಾಕಿರಿ, ನೀವು ಬಂಡವಾಳ ಹಾಕಿ ನಾವು ಕೊಡ್ತೀವಿ ಅಂತ 14 ಲಕ್ಷದವರೆಗೂ ಅವ್ರು ಬಂಡವಾಳ ಹಾಕಿದ್ದಾರೆ. ಅವ್ರ ದುಡ್ಡನ್ನು ನಾವು ಕೊಟ್ಟಿದ್ದೀವಿ. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾವು ಹೇಳ್ತೀವಿ, ಅವ್ರು ಮಾಡೋಕ್ಕೆ ತಯಾರಿದ್ದಾರೆ. ನಾವು ಮಾಡೋಕ್ಕೆ ಎಲ್ಲ ಸದಸ್ಯರ ಮೇರೆಗೆ ನಾವು ಮಾಡೋಕ್ಕೆ ತಯಾರಿದ್ವಿ. ಭದ್ರಕಾಳಿ ಬಂದ ಅಧ್ಯಕ್ಷರು ಪ್ರಥಮವಾಗಿ ವೀರಭದ್ರೇಶ್ವರ ಪಾದಕ್ಕೆ ವಂದಿಸಿ, ಭದ್ರಕಾಳಿ ಪಾದಕ್ಕೆ ವಂದಿಸಿ, ಬಸವಣ್ಣ ದೇವರ ಪಾದಕ್ಕೆ ವಂದಿಸಿ, ನಾಗದೇವತೆ ಪಾದಕ್ಕೆ ವಂದಿಸಿ, ನವಗ್ರಹಗಳಿಗೆ ವಂದಿಸಿ, ಇಲ್ಲಿ ಜಾತ್ರೆ ತೇರು ಯಾವತ್ತೂ ಇರಲಿಲ್ಲ, ಬರೀ ಕೆಂಡೋತ್ಸವ ಅಂತ ಹಳೆ ಕಾಲದಲ್ಲಿ ಮಾಡ್ತಾಯಿದ್ರು. ಶಿವರುದ್ರಪ್ಪರು ಬಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಮೇಲೆ ಕೆಂಡೋತ್ಸವ ಮಾಡಿದ್ದು. ತಿರ್ಗಾ ವರ್ಷ ರಥೋತ್ಸವ, ಕುಂಭೋತ್ಸವ ಎಲ್ಲವೂ ಶಿವರುದ್ರಪ್ಪರ ಮಾರ್ಗದರ್ಶನದಲ್ಲಿ ಮಾಡಿ ನಾವು ಫಸ್ಟ್ ಒಂದು 20 ಜನ ಟ್ರಸ್ಟಿಗಳಿದ್ದು, ಈಗ 34 ಜನ ಟ್ರಸ್ಟಿಗಳಿದ್ದಾರೆ. ಈಗ ಯಾರು ಒಬ್ಬರಿಂದ ದೇವಸ್ಥಾನ ಅಧ್ಯಕ್ಷರಿಂದಲೇ ಆಗಲಿ ಯಾರಿದ್ದಲ್ಲೂ ಇಂಪ್ರೂವ್ ಆಗೋಕ್ಕೆ ಸಾಧ್ಯ ಇಲ್ಲ. ಭಕ್ತರು ಮತ್ತು ನಮ್ಮ ಟ್ರಸ್ಟ್ಗಳು ಆಧಾರ ಕಂಬವಾಗಿ ನಿಂತಿದ್ದಾರೆ. ಅವತ್ತಿಂದ ನಾವು ಛತ್ರವೊಂದು ನಿರ್ಮಾಣ ಮಾಡಿದ್ವು. ಎಲ್ಲರೂ ದೇಣಿಗೆಯನ್ನು ಕೊಟ್ಟು ಟ್ರಸ್ಟ್ಗಳಿರ್ಬೋದು, ಮಂದೇವ್ರ ಒಕ್ಕಲಿರ್ಬೋದು, ಇವತ್ತು ಎಲ್ಲ ಭಕ್ತಾದಿಗಳು ಸಹಕಾರದಿಂದ ಇಷ್ಟರ ಮಟ್ಟಿಗೆ ನಡೀತಾ ಇದೆ. ಶಿವರುದ್ರಪ್ಪರು, ಚನ್ನಬಸವೇಗೌಡರು ಅವರು ಜಾತ್ರೆ ಮಾಡೋ ಟೈಮಲ್ಲಿ ಪಾಪ ಸತತ ಇಲ್ಲೇ ಇದ್ದು ನಡೆಸ್ಕೊಟ್ಟಿದ್ದಾರೆ. ಶಿವರುದ್ರಪ್ಪರು ಪಾಪ ಪ್ರತಿಯೊಂದು ಮೊದಲನೇ ವರ್ಷ ನಾವು ಕೆಂಡ ಮಾಡಿದಾಗ 50,000 ರೂಪಾಯಿ ಖರ್ಚಾಯಿತು. ಈಗ 15,000 ರೂಪಾಯಿ 15 ಲಕ್ಷ ಖರ್ಚಾಗ್ತಾಯಿದೆ. ಹಾಗೆ ಎಲ್ಲ ಭಕ್ತರ ಸಹಕಾರದಿಂದಲೇ ನಡೀತಾ ಇದೆ. ಆಮೇಲೆ ತಮ್ಮಯ್ಯನವ್ರು ಬಂದ ಮೇಲೆ, ಸಿ ಟಿ ರವಿ ಬಂದ ಮೇಲೆ ಇನ್ನೂ ಅನೇಕ ಅಭಿವೃದ್ಧಿ ಕಾರ್ಯಗಳು ಇನ್ನು ಆಗಿದ್ದಾವೆ. ಇನ್ನು ಮುಂದೆ ಆಗಬೇಕಾದ ಭಾಳ ಇದ್ದಾವೆ. ಹಾಗಾಗಿ ಈಗ ಛತ್ರ ಮಾಡಿರೋದ್ರಿಂದ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ಬಡವರಿಗೆ. ಮೊನ್ನೆ ಒಬ್ಬರು ಬಂದಿದ್ದರು ಸಕಲೇಶ್ಪುರದವರು, 2.5 ಲಕ್ಷ ಕೊಟ್ಟರು ಛತ್ರ ಕೊಡಲ್ಲ ಕಣ್ರಿ, ಆ ಸಿಟಿಲಿ ಬರೀ 50,000 ಮಾಡಿದ್ರಿ ಅಂತ ಕೇಳಿದರು. ಹಾಗೆ ಇದು ಎಲ್ಲ ಜನಕ್ಕೋಸ್ಕರ, ಭಕ್ತರಿಗೋಸ್ಕರ ಮಾಡ್ತಾ ಇರೋದು. ಅಂದರೆ ಎಲ್ಲರೂ ನಮ್ಮ ಟ್ರಸ್ಟ್ಗಳು ಇದ್ದಾರಲ್ಲ, ಯಾವತ್ತೂ ಹಿಂದಿನಿಂದಲೂ ಸ್ಪಂದಿಸಿದ್ದಾರೆ, ಇವತ್ತಲೂ ಸ್ಪಂದಿಸ್ತಾರೆ ಸೇವಾ ಮನೋಭಾವದಿಂದ. ಅವತ್ತು ಯಾವತ್ತಲೂ ಒಂದು ಒಗ್ಗಟ್ಟಿನ ಶಕ್ತಿ ಇದೆ ಇಲ್ಲಿ. ಅಣಿದಡಿಕೆ ಇರ್ಬೋದು, ಗಾಳಿಹಳ್ಳಿ ಇರ್ಬೋದು, ಕಳಸಾಪುರ ಇರ್ಬೋದು, ಮುಲ್ಲೇನಹಳ್ಳಿ, ಅಕ್ಕಿಹಳ್ಳಿ ಇರ್ಬೋದು, ಈ ಸುತ್ತಮುತ್ತಲು ಗ್ರಾಮಸ್ಥ ಎಲ್ಲರೂ ಸಹ ಸಹಕಾರ ಕೊಡ್ತಾರೆ. ಅದರಿಂದ ಇಷ್ಟೊಂದು ಅಭಿವೃದ್ಧಿ ಆಗೋಕ್ಕೆ ಕಾರಣ. ಇತ್ತೀಚೆಗೆ ರಾಜಕೀಯದಲ್ಲಿ ಕೊಡ್ತಾ ಇರೋದು, ಮುಂದೆಲ್ಲ ಫಸ್ಟೆಲ್ಲ ಸ್ವಂತ ಈ ಭಕ್ತರಿಂದಲೇ ಇದುವರೆಗೆ ನಡ್ಕೊಬಂದಿದೆ, ಮುಂದೂ ನಡೆಯುತ್ತೆ. ಭಗವಂತನ ಆಶೀರ್ವಾದ, ಶಕ್ತಿ ಇದೆ ಭಗವಂತಂದು, ಆತನ ಕೃಪೆ ಇದೆ. ಎಷ್ಟೋ ಜನರ ಕಷ್ಟವನ್ನು ನಿವಾರಣೆ ಮಾಡಿದ್ದಾನೆ ದೇವರು. ಹಾಗಾಗಿ ಭಗವಂತ ಇನ್ನೂ ಬರೋಂಥ ಭಕ್ತರಿಗೂ ಅನುಕೂಲ ಕೊಡಲಿ. ನಮ್ಮ ಟ್ರಸ್ಟ್ಗಳು ಕೊಡೋಂಥ ಶಕ್ತಿ, ಹಿಂದೆ ಒಂದು 1,000 ರೂಪಾಯಿ ಕೊಡೋಕ್ಕೆ ಶಕ್ತಿ ಇರಲಿಲ್ಲ ಯಾರಿಗೂ, ಇವತ್ತು ಕೊಡ್ತಾರೆ. ದೇವ್ರಿಗೆ ಯಾರೂ ಇಲ್ಲ, ನನ್ನ ಭಕ್ತರುಗಳು ಸಹ ಜಾಸ್ತಿ ಆಗಿದ್ದಾರೆ. ನಮ್ಮ ಟ್ರಸ್ಟ್ಗಳು ಇವತ್ತು ಲಕ್ಷ ಬೆಳೆ ಒಂದು ಸ್ಥಿತಿಗೆ ಬಂದಿದ್ದಾರೆ. ಇದು ನಡ್ಕೊಂಡು ಬಂದ ಮೇಲೆ ದೇವಸ್ಥಾನಕ್ಕೆ. ಹಾಗಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ. ಈ ಜಾತ್ರೆ ಯಶಸ್ವಿಯಾಗಿ ನಡೀಲಿ, ಇನ್ನೂ ಮುಂದೆ ನಡ್ಕೊಂಡು ಹೋಗಲಿ. ನನಗೊಂದು ಜವಾಬ್ದಾರಿ ಕೊಟ್ಟಿದ್ದರು, ಅದು ಎಷ್ಟರ ಮಟ್ಟಿಗೆ ನಾವು ನಿಭಾಯಿಸ್ಕೊಂಡು ಹೋಗ್ತಾಯಿದ್ದೀನಿ ಭಗವಂತನ ದಯದಿಂದ. ಇವ್ರ ಸಹಕಾರದಿಂದ ಮುಂದೂ ಇವರೆಲ್ಲ ಸಹಕಾರ ಕೊಟ್ಟರು ನಡೆಸ್ತೀವಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ಹಿಂದೆ ನಮ್ಮ ಅಜ್ಜಾರೆಲ್ಲ ಹೇಳ್ತಿದ್ದು, ಹುಲ್ಲೇನಹಳ್ಳಿಲಿ ಒಂದು ವೀರಭದ್ರ ಸ್ವಾಮಿ ಇದೆ, ಅಲ್ಲಿ ಯಾರೋ ಒನಕೆ ಎಲ್ಲ ಕೊಟ್ಟಾರಂತೆ. ಅದು ಕಾಲುಂಗುರಿಗೆ ಸಲುವಾಗಿ ಸವಂಡಿಗೆ ಜಾಸ್ತಿ ಆಗಿ ಇಲ್ಲಿ ಬಂದು ನೆಲೆಸ್ತು ಅಂತ ಹೇಳೋರು. ಅಲ್ಲಿ ಫಸ್ಟ್ ಈಗಲೂ ಇದೆ, ಮೂಲ ವಿಗ್ರಹ ಅಲ್ಲಿದೆ. ಅದೇ ಥರ ಇಲ್ಲಿ 3 ವಿಗ್ರಹ ಇದ್ದು, ಅಲ್ಲಿಂದ ಈ ಹಿಂದೆಲ್ಲ ಕುಟ್ಟಿ ಬೀಸರಲ್ಲ, ಆ ಸವಂಡಿಗೆ ಇಲ್ಲಿ ಬಂದು ನೆಲೆಸ್ತು ಅಂತ ಹೇಳ್ತಾರೆ. ಇಷ್ಟು ಮಾತ್ರ ಇತಿಹಾಸ ಕೇಳಿದ್ವಿ. ಅದೇ ಇತಿಹಾಸ ಇದಕ್ಕೆ. ಅಲ್ಲಿ ಮೂಲತಃ ವಿಗ್ರಹ ನಮ್ಮ ಗ್ರಾಮದಲ್ಲೂ ಹುಲ್ಲೇನಹಳ್ಳಿಲಿದೆ. ಹುಲ್ಲೇನಹಳ್ಳಿದು ಕೆರೆಯರಿ ಮೇಲೆ ಅಲ್ಲೂ ಕೆಂಡ ಎಲ್ಲ ಹಿಂದೆ ಆಗ್ತಾಯಿತ್ತು. ಅಲ್ಲಿ ಆ ಸವಂಡಿಗೆ ಸಲುವಾಗಿ ಬಂದು ಇಲ್ಲಿ ನೆಲೆಸ್ತು ಅಂತ. ಈಗ ನೋಡಿ 3 ಗ್ರಾಮಕ್ಕೂ ಕರೆಕ್ಟಾಗಿ ಅಳತೆ ಮಾಡ್ದಂಗೆ ಇದ್ದಾನೆ ಭಗವಂತ. ಇಲ್ಲಿ ಗಾಳಿಹಳ್ಳಿ, ಹುಲ್ಲೇನಹಳ್ಳಿ, ಅಣಿದಡಿಕೆ, ಈ 3 ಗ್ರಾಮಕ್ಕೂ ಈ ಟೇಪ್ ಹಿಡಿದು ಅಳತೆ ಮಾಡ್ದಂಗೆ ಇಲ್ಲಿ ಬಂದು ನೆಲೆಸಿದ್ದಾನೆ, ಶಬ್ದ ಕೇಳಲಾರ್ದಲ್ಲೇ. ಈಗ ಯಾವುದೇ ಗ್ರಾಮದಲ್ಲಿದ್ದರೂ ಒಂದು ಗ್ರಾಮದಲ್ಲಿ ಇಷ್ಟು ಇಂಪ್ರೂವ್ ಆಗೋದು ಕಷ್ಟ. ಈಗ ನೋಡಿ ತಂಪಾಗಿದೆ ವಾತಾವರಣ. ಇನ್ನೂ ಮಳೆಗಾಲದಲ್ಲಿ ಭಾಳ ಹಸಿರು ಬರುತ್ತೆ, ಇನ್ನೂ ಏನೋ ಒಂದು ಪರ್ವತ ಕಂಡಂಗೆ ಕಾಣುತ್ತೆ. ಅದರಿಂದ ಭಗವಂತ ತಣ್ಣಗೆ ಇಲ್ಲಿ ಬಂದು ನೆಲೆಸ್ತಾ ಅಂತ ಹಿರಿಯರು ಹೇಳೋದು ಅಷ್ಟು ಮಾತ್ರ ನಮಗೆ ಗೊತ್ತು. ಹಿಂದೆ ನಾವೊಂದು ಅಲ್ಲಿ ಚೌಟ್ರಿಯನ್ನು ನಿರ್ಮಾಣ ಮಾಡಿದ್ವು. ಅಲ್ಲಿ ಇವ್ರದ್ದು ಒಂದು ಜಾಗ ಇದೆ ಹಿಂದ್ಗಡೆ. ಅವ್ರು ಕೇಳಿದಾಗ ಪಾಪ ಉದಾರ ಮನಸ್ಸಿನಿಂದ ಅಲ್ಲಿ ಒಂದು ಟ್ಯಾಂಕರ್ ಕಟ್ಟೋಕ್ಕೆ ಮತ್ತು ಅಲ್ಲಿ ಶೌಚಾಲಯ ಮಾಡೋಕ್ಕೆ ಅವರು ಮಲ್ಲೇಶಪ್ಪ ಅಂತ, ಇದೇ ಗಾಳಿಹಳ್ಳಿ ಗ್ರಾಮದವರು.
ಆಮೇಲೆ ಅವರು ಯಾವುದೇ ಥರದ ಅಪೇಕ್ಷೆ ಪಡೆದಲ್ಲೇ ಇವತ್ತು ಕೊಟ್ಟಿದ್ದಾರೆ. ಅಲ್ಲಿ ಶೌಚಾಲಯ ಮಾಡಿದ್ದೀವಿ, ನೀರಿನ ಟ್ಯಾಂಕಿ ಮಾಡಿದ್ದೀವಿ. ಅವ್ರು ಯಾವುದೇ ನಮ್ಮಿಂದ ಸಂಸ್ಥೆಯಿಂದ ಅಪೇಕ್ಷೆನೂ ಪಟ್ಟಿಲ್ಲ. ಅಂಥ ಮನೋಭಾವ ಇರೋಂಥವ್ರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಅವ್ರಿಗೆ ಭಗವಂತ ವೀರಭದ್ರೇಶ್ವರ ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಮಾಡಲಿ. ಅವ್ರಿಗೂ ಹೆಣ್ಮಕ್ಳಿದ್ದಾವೆ, ಅವ್ರ ಕುಟುಂಬ ತಣ್ಣಗಿರಲಿ ಅಂತ ಹೇಳ್ತಾ ಭಗವಂತನ ಆಶೀರ್ವಾದ. ಆ ಜಾಗ ಕೊಟ್ಟಂಥ ಮಲ್ಲೇಶಪ್ಪರಿಗೆ 3 ಜನ ಹೆಣ್ಮಕ್ಳಿದ್ದು ಎಲ್ಲ ಕಡೆಗೂ ಮದುವೆ ಮಾಡಿ ಹೆಣ್ಮಕ್ಳು ಎಲ್ಲರೂ ಚೆನ್ನಾಗಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ಹಂಗಾಗಿ ಆ ಎಡಕರಿಗೂ ಜಾಸ್ತಿನೇ ಬರುತ್ತೆ ಜಾಗನ. ನೀವು ಏನು ಬೇಕಾದ್ರೂ ಉಪಯೋಗ ಹೇಳ್ರಿ ಅಂತೇಳಿ ಹೇಳಿ ಕೊಟ್ಟೆ. ನಾವು ಏನು ಅವ್ರಿಗೆ ಕೊಟ್ಟಿಲ್ಲ ಪಾಪ. ನಮ್ಮ ಇದು ಜಾತ್ರೆಗೂ ವರ್ಷ ಪ್ರತಿ ವರ್ಷ 7,000 ರೂಪಾಯಿ ಈಗಲೂ ಕೊಡ್ತಾಯಿದ್ದಾರೆ ಅವರು ಮಲ್ಲೇಶಪ್ಪ ಅವ್ರಿಗೆ. ಜಾಗ ಫ್ರೀಯಾಗಿ ಕೊಟ್ಬಿಟ್ಟಿದ್ದಾರೆ. ಆ ಜಾಗ ನಮಗೆ ತುಂಬ ಅನುಕೂಲ ಆಯಿತು. ಇನ್ನು ಮುಂದೆ ಅಕ್ಕಪಕ್ಕ ಇಲ್ಲಿ ಹೊಡೆದಂಥ ಜಾಗ ಎಲ್ಲ ಜನಗಳು ಅದೇನೋ 1 ವರ್ಷ 2 ವರ್ಷ ನೋಡ್ತಿದ್ದಂಗೆ ಆ ಜಾಗ ಅವರಾಗೆ ಕೊಡ್ತಾಯಿದ್ದಾರೆ. ಇಲ್ಲಿ ನಮ್ಮ ಹುಲಿಗೋಡ್ರು ಹೊಡೆದ್ರು ಈ ಕಡೆ ಮುಂದ್ಗಡೆ ಗುಡದಲ್ಲಿ, ಅದನ್ನೂ ಅವರು ಹೊತ್ತಲೇ ಬೇಡ ಅಂತ ಬಿಟ್ಕೊಟ್ಟಿದ್ದಾರೆ. ಅಕ್ಕಪಕ್ಕದಲ್ಲಿ ಬಿಟ್ಕೊಡ್ತಾರೆ. ಕೆಲವು ಜನ ಹಂಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ತುಂಬ ಸಾಕಾರ ಆಗಿದೆ. ಹಿಂದೆ ದಾರಿ ಇಲ್ಲದ ಕಾಲದಂತಾಗೆ ಈ ಹುಲ್ಲೇನಹಳ್ಳಿಗೆ ದಾರಿ ಇರಲಿಲ್ಲ, ಸೈಕಲ್ ಹೋಗ್ತಿರಲಿಲ್ಲ, ದಾರಿ ಇರಲಿಲ್ಲ. ಇಲ್ಲಿ ನಡ್ಕೊಂಡೆ ಹೋಗಿ ನಮ್ಮ ಅಕ್ಕನ ಹೆಣ್ಣು ಕೊಟ್ಟು ಹೆಣ್ಣು ತಂದಿದ್ದು ಹುಲ್ಲೇನಹಳ್ಳಿಲೇ ನಮಗೆ ಹೆಣ್ಣು ತಂದಿದ್ದು. ಅಲ್ಲಿ ದಾರಿ ಇಲ್ದಲ್ಲೇ ಈಗ ಕಾಲ್ದಾರಿ, ಸೈಕಲ್ಲು ದಾರಿ ಜನ ಏನೂ ಹೋಗ್ತಿರಲಿಲ್ಲ. ಅದನ್ನೆಲ್ಲ ಹೇಳಿದ ಜನಗಳು ನೆಗಾಡೋರು. ತುಂಬ ಚೆನ್ನಾಗಿದೆ. ಇಪ್ಪತ್ತೊಂಬತ್ತನೇ ವರ್ಷದ ಭದ್ರಕಾಳಿ ಬನದ ಮತ್ತು ವೀರಭದ್ರೇಶ್ವರ ಸ್ವಾಮಿ ಮತ್ತು ಭದ್ರಕಾಳಿ ಬನ ಜಾತ್ರೆಯ ಶುಭಾಶಯಗಳು. ಈ ಒಂದು ಜಾತ್ರಾ ಮಹೋತ್ಸವವನ್ನು ಪ್ರತಿ ವರ್ಷ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ಎಲ್ಲರ ಸಹಕಾರವೂ ಇದೆ. ನಮ್ಮ ರಾಜಕೀಯ ಮುಖಂಡರು, ಹಿಂದೆ ಇದ್ದಂಥ CT ರವಿಯವರು ಮತ್ತು ಈಗಿರುವಂಥ HD ತಮ್ಮಣ್ಣನವರು ಹಾಗೂ ನಮ್ಮ ಕಾಂಗ್ರೆಸ್ನ ಗಾಯತ್ರಿ ಶಾಂತೇಗೌಡರು, ಇವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ಈ ದೇವಸ್ಥಾನಕ್ಕೆ ಸಹಕಾರ ಕೊಟ್ಟು ತುಂಬ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸಿಕೊಟ್ಟು ಬಂದಿದ್ದಾರೆ. ಈಗಿರುವಂಥ ನಮ್ಮ ಶಾಸಕರು ಕೂಡ ಇತ್ತೀಚೆಗೆ ನಮಗೆ ತುಂಬ ಹಣವನ್ನು ಹಾಕಿ, ತುಂಬ ಅನುದಾನವನ್ನು ಹಾಕಿ ನೀರು ಮತ್ತು ಇಲ್ಲಿಗೆ ಬೇಕಾದಂಥ ಸಕಲ ಸೌಲಭ್ಯಗಳನ್ನು ನಿರ್ಮಿಸೋಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಈ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿ ನಡೆಸ್ತಾರೆ. ಇದಕ್ಕೂ ಕೂಡ ನಮ್ಮ ರೋಹನ್ ಅವರು ಒಂದು ವಿಶೇಷವಾಗಿ ಬಂದಿದ್ದಾರೆ. ಅವರಿಗೂ ಕೂಡ ನಾವು ಶುಭಾಶಯಗಳನ್ನು ಕೋರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ದಿವಸ ಅದ್ದೂರಿ ಒಳ್ಳೆ ವಿಶೇಷ ಕಾರ್ಯಕ್ರಮ ಏನಂದರೆ 29ನೇ ವರ್ಷದ ಭದ್ರಕಾಳಮ್ಮ ಹಾಗೂ ವೀರಭದ್ರೇಶ್ವರ ಸ್ವಾಮಿ ಅದ್ದೂರಿಯಾಗಿ ಜಾತ್ರೆ ಇವಾಗ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ 7 ಗಂಟೆಗೆ ಬೆಟ್ಟಕ್ಕೆ ಹೋಗಿ ಸೋಮಶೇಖರ ಮಹಾಸ್ವಾಮಿಗಳನ್ನು ಬೈಕ್ ರ್ಯಾಲಿ ಮೂಲಕ ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬೈಕು ಕಾರು ಎಲ್ಲ 100-150 ಜನ ಯುವಕರಿಂದ ಹೋಗಿ ತಂಡ ಏನು ಪುಷ್ಪಗಿರಿ ಬೆಟ್ಟದಿಂದ ಹಳೆಬೀಡಿಂದ ರ್ಯಾಲಿ ಮಾಡ್ಕೊಂಡು ಅಪ್ ಟು ರಾಯಚೂರಿಂದ ಹಿಡಿದು ಕಳಸಾಪುರದಿಂದ ಮುಂದಕ್ಕೆ ಬಂದು ಅಣಿದರ್ಕೆ ಗಾಡಿಹಳ್ಳಿ ಗುರುಗಳ ಪಾದಕ್ಕೆ ನಮಸ್ಕರಿಸ್ತೆ ಎಲ್ಲ. ಇವತ್ತಿನ ವಿಶೇಷ ಏನಂದರೆ ಈ ಭದ್ರಕಾಳಿ ಜಾತ್ರೆ ನೀವು ಒಂದು 15-20 ವರ್ಷ ಹಿಂದಕ್ಕೆ ಹೋದಾಗ ತುಂಬ ಇದಿತ್ತು. ಇಲ್ಲಿ ಒಂದು ಓಡಾಡೋಕ್ಕೆ ರಸ್ತೆ ಭಾರಿ ಸಮಸ್ಯೆ ಇತ್ತು. ರಸ್ತೆ ಅಂದರೆ ಇಲ್ಲಿ ಹುಲ್ಲೇನಹಳ್ಳಿ ಅಣಿದರ್ಕೆ ಗಾಡಿಹಳ್ಳಿಯಿಂದ ಸಣ್ಣ ಭಾರಿ ಒಂದು ಕಾಲದಲ್ಲಿ ರಸ್ತೆ ಇದ್ದಾಗ ಅಂಥ ಸಂದರ್ಭದಲ್ಲಿ ನಿರಂಜನ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು. ಆ ಸಂದರ್ಭದಲ್ಲಿ ಎಲ್ಲ ನಾವು ಟ್ರಸ್ಟಿಗಳು ಹೋದಂಥ ಸಂದರ್ಭದಲ್ಲಿ ನಿರಂಜನ ಒಂದು 3 ಲಕ್ಷ ಇಟ್ಕೊಟ್ರು. ಇಲ್ಲಿಗೆ 3 ಲಕ್ಷ ಅಂತ ಇಂಥ ಸಂದರ್ಭದಲ್ಲಿ ಈ ಸಿದ್ದರಾಜಣ್ಣ ಎಲ್ಲ ಸೇರಿ ಒಂದು ಒಳ್ಳೆ 3 ಲಕ್ಷ ಸಾಲಿಲ್ಲ, ಆದರೂ ಒಂದು ಅದ್ದೂರಿಯಾಗಿ ರಸ್ತೆ ಮಾಡಿದ್ರು. ಈ ರಸ್ತೆ ಇರೋದು ಅಲ್ಲಿ ಹೋಗಿ ಪಕ್ಕದಲ್ಲಿ ಒಂದು ಗುಡ್ಡ ಬೆಟ್ಟ ಬಗದು ತುಂಬ ಅದ್ದೂರಿಯಾಗಿ ರಸ್ತೆ ಮಾಡಿದ್ರು. ಆಮೇಲೆ ಒಂದು ಓವರ್ ಟ್ಯಾಂಕ್ ಇಟ್ಕೊಟ್ರು. ಆಮೇಲೆ CT ರವಿ ಸಮೇತ ರಸ್ತೆಗೆಲ್ಲ ಅಭಿವೃದ್ಧಿ ಮಾಡಿಕೊಟ್ರು. ಈಗಿನ ತಮಿಳ್ನವ್ರು ಕೂಡ ಟ್ಯಾಂಕಿಗೆ ಮತ್ತು ಇನ್ನೂ ಅಭಿವೃದ್ಧಿ ಮಾಡಬೇಕಾಗಿದೆ. ಇನ್ನು ಬೇಜಾರು ಹಿಂದೆ ಏನಬೇಕಾದ್ರೆ ಚನ್ನಬಸೇಗೌಡರು ಮತ್ತು ಶಿವರುದ್ರಪ್ಪ ಅವರು ಕಾಲದಲ್ಲಿ ಇದು ಮೇಯ್ನು ನಡೆಯೋಕ್ಕೆ ಕಾರಣ ಅವರಿಬ್ಬರು. ಆಮೇಲೆ ಅವರು ಅಣಿದಡ್ಕೆ ಗ್ರಾಮಸ್ಥರು ಎಲ್ಲರೂ ಸೇರಿ ಅಣಿದಡ್ಕೆ ಹುಲ್ಲನಹಳ್ಳಿ ಗಾಳಿಹಳ್ಳಿ ಗ್ರಾಮಸ್ಥರು ಎಲ್ಲ ಸೇರಿ ಸುತ್ತ ಈಗ ಅದ್ದೂರಿ ಜಾತ್ರೆ ಕ್ರಮ ನಡೆಸ್ತಾರೆ. ಇದಕ್ಕೆ ಮೂಲ ಕಾರಣ ಈಗಿನ ಸಿದ್ದರಾಜಣ್ಣವ್ರ ಅಧ್ಯಕ್ಷ ಆಗಿದ್ದರಿಂದ ಏನಿದೆ ಅಂದರೆ 24 ಗಂಟೆಯಲ್ಲೂ ಇಲ್ಲೇ ಇರ್ತಾರೆ. ಮನಸ್ಥಿತಿ ಹೆಂಗಿದೆ ಅಂದರೆ ಒಬ್ಬೊಬ್ಬರಿಗೆ ನನಗೆ ಯಾಕೆ ಇದು ದೇವಸ್ಥಾನದ್ದು ಯಾಕೆ ಅಂತಾರೆ. 24 ಗಂಟೆ ಹುಲಿಗೌಡರಾಗಲಿ, ಸಿದ್ದರಾಜಣ್ಣ ಆಗಲಿ, ದೊಡ್ಡಚನ್ನೇಗೌಡರಾಗಲಿ, ಪರ್ವತೇಗೌಡರಾಗಲಿ, ಮನೆಯದು ಮಲ್ಲೇಗೌಡರಾಗಲಿ, ಮನೆ ಕೆಲಸ ಹೆಂಗಿದೆ ಆ ಥರ ಮನೋಭಾವನೆ ಇಟ್ಕೊಂಡು ಜಾತ್ರೆ ಮಾಡ್ತಿದ್ದಾರೆ. ಯುವಕರು ಸಮೇತ ಇನ್ನು ಮುಂದೆ ಇದೇ ಥರ ಜಾಸ್ತಿ ಜನ ಓಡಾಡಬೇಕು. ಬರೀ ಅವ್ರದ್ದು ಪೀಳಿಗೆ ಮುಂದಾಗ್ತಾ ತಕ್ಷಣ ಈಗ ಯಾರು ಮುಂದೆ ಬರ್ತಾಳೆ ಯುವಕರು ಬರೀ ಯಾರೋ ವಯಸ್ಸಾದವ್ರು ಬಂದ ತಕ್ಷಣ ಇವ್ರದ್ದು ಫೀಲ್ಡ್ ಇನ್ನೊಂದು 10 ವರ್ಷ ಪಾಪ ಗಟ್ಟಿ ಇದ್ದಾರೆ. ಮುಂದಕ್ಕೆ ಜಾತ್ರೆ ಆಗಬೇಕು ಅಂದರೆ ಎಲ್ಲರೂ ಇವಾಗ ಮಕ್ಕಳೆಲ್ಲ ಓಡಾಡಿ ಮುಂದಿನ ಜಾತ್ರೆ ಇದೇ ಥರ ಮುಂದೆ ಅದ್ದೂರಿಯಾಗಿ ನಡಿಬೇಕು ನಾನು ತಾನೇ ಕೇಳ್ಕೊಳ್ತೀನಿ. ಹಳೆ ದೇವಸ್ಥಾನ ಇದ್ದಾಗ ಇತಿಹಾಸ ಪೂರ್ವಕವಾಗಿ ಹಳೆ ದೇವಸ್ಥಾನ ಇತ್ತು. ಆವಾಗ ಪೂಜಾರರು ಪೂಜೆಗೆ ಬರಬೇಕಾದ ದಾರಿಲಿ
ಏನಾದ್ರು ಒಂದು ಸಣ್ಣ ಪುಟ್ಟ ದೋಷ ತಪ್ಪು ಮಾಡ್ಕೊಂಬಂದರೆ ಇಲ್ಲಿ ಸರ್ಪ ಅಡ್ಡ ಕಾಣಿಸ್ಕೊಳ್ಳೋದು. ಈಗ ಅವೆಲ್ಲ ಇಲ್ಲ. ಮೊದಲು ಅದು ಅಷ್ಟು ಪವರ್ಫುಲ್ ಇತ್ತು. 3 ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ನಾವು ಅಂದ್ಕೊಂಡಿದ್ದು. ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ತಳದಲ್ಲಿ 3 ಗದ್ಗೆ ವೀರಭದ್ರೇಶ್ವರ ಹೊಡೆದು ಮೂಡಿದ ಗದ್ಗೆ ಇತ್ತು. ಆ ಗದ್ಗೆ ಇದ್ದಾಗ ಆ ಪೂಜಾರು ಬರಬೇಕಾದ್ರೆ ಆ ಥರ ಕಾಣಿಸ್ಕೊಳ್ಳೋದು. ಅದು ದೇವರೇ ಕಾಣಿಸ್ಕೊಳ್ಳೋದು, ಸರ್ಪ ಏನು ಇಲ್ಲಿ ಬರ್ತಿರಲಿಲ್ಲ. ಆಮೇಲೆ ಮತ್ತೆ ಬಾಯಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಅದು ಮಾಮೂಲಿ ಹಂಗೆ ಹೋಗ್ತಾ ಇತ್ತು. ಅದರಿಂದ ಇತಿಹಾಸಪೂರ್ವಕವಾಗಿ ಭಾಳ ಚೆನ್ನಾಗಿ ಅಭಿವೃದ್ಧಿಯಾಗಿ ಬಂದಿದ್ದು ದೇವಸ್ಥಾನ. ಈಗಲೂ ಅದೇ ಥರ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಗ್ರಾಮಸ್ಥರ ಸುತ್ತಮುತ್ತಲ ಗ್ರಾಮಸ್ಥರು, ಸಿದ್ದರಾಜಣ್ಣರು, ಇಲ್ಲಿರೋ ದೊಡ್ಡಚನೇಗೌಡರು ಎಲ್ಲರೂ ಸೇರ್ಕೊಂಡು ತುಂಬ ಕೆಲಸ ಅಭಿವೃದ್ಧಿ ಮಾಡಿ ತುಂಬ ಕೆಲಸನ ನೆರವೇರಿಸ್ಕೊಂಡು ಹೋಗ್ತಾರೆ. ಜಾತ್ರೆ ಸುಖವಾಗಿ ನಡೀತೈತೆ. ಗಲಾಟೆ ಗದ್ದೆ ಏನು ಇಲ್ದಂಗೆ ಭಾರಿ ಅದ್ದೂರಿಯಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ. ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ನಾವು ಸುಧಾರತ್ನಕುಮಾರ್ ಅಂತ ಗಾಳಿಹಳ್ಳಿ. ನನಗಿಬ್ಬರು ಹೆಣ್ಮಕ್ಳು ರಂಜು ಸಂಜು ಅಂತ. ನಾವು 29ನೇ ಜಾತ್ರೆ ಮಹೋತ್ಸವ ನಡೆಸ್ತಾ ಇದ್ವಿ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ವಿ. ಇದರಲ್ಲಿ ಒಂದು ಕಷ್ಟ ಅಂತ ಬಂದಾಗ ಇಲ್ಲಿ ಒಂದು 3 ದಿವಸ 9 ದಿವಸ ದೇವಸ್ಥಾನದಲ್ಲಿ ಸ್ನಾನ ಮಾಡ್ಕೊಂಡು 9 ದಿವಸ 3 ದಿವಸ ಇಲ್ಲೇ ಉಳ್ಕೊಂಡು ದೇವ್ರದ ದರ್ಶನ ಮಾಡ್ಕೊಂಡು ಹೋದರೆ ಅವ್ರ ಕಷ್ಟ ಪರಿಹಾರ ಆಗುತ್ತೆ. ಆಮೇಲೆ ಸಂಘ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ವಿ. ಹೆಣ್ಮಕ್ಳೆಲ್ಲ ಸೇರಿ ರಂಗಾಲ ಎಲ್ಲ ಬಿಡಿಸಿ ಜಾತ್ರೆಗೋಸ್ಕರ ಈಗ ಒಂದು 6 ದಿನದ ಕಷ್ಟಪಟ್ಟು ಎಲ್ಲ ತಿದ್ದಿದ್ವಿ. ಅದರಿಂದ ಇಷ್ಟನ್ನೆಲ್ಲ ಮಾತಾಡಿದ್ದಕ್ಕೆ ನನಗೆ ಅವಕಾಶ ಕೊಟ್ಟಕ್ಕೆ ಸಂಘ ಪುಷ್ಪಗಿರಿ ಸಂಘ ಅಂತ ಮಹಾಸಂಸ್ಥಾನ ಸ್ವಸಹಾಯ ಸಂಘ ಅಂತ ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ನನ್ನ ಹೆಸರು ಮೀನಾಕ್ಷಿ ಅಂತ. ನನ್ನ ಮದುವೆ ಆಗಿ ಬಂದು 18 ವರ್ಷದಿಂದ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿನಿ. ತುಂಬ ಇತಿಹಾಸ ಪುರಾತನವಾದ ದೇವಸ್ಥಾನವಾಗಿದ್ದು ತುಂಬ ನಾವು ಏನು ಅಂದ್ಕೊಂಡು ಈ ಜಾಗಕ್ಕೆ ಬರ್ತೀವಿ ಆ ಕೆಲಸ ಆಗೇ ಆಗುತ್ತೆ. ವೀರಭದ್ರೇಶ್ವರ ಸ್ವಾಮಿ ಭದ್ರಕಾಳಮ್ಮನ ಹೆಸರು ಅಂತಂದರೆ ಏನೋ ಒಂಥರ ಮೈ ರೋಮಾಂಚನವಾಗಿರುತ್ತೆ. ಆ ಹೆಸ್ರಿಗೆ ತಕ್ಕನಾಗಿ ದೇವರು ಅಷ್ಟೇ ಎಲ್ಲರಿಗೂ ಒಳ್ಳೇದು ಮಾಡ್ಕೊಂಡು ನಡ್ಕೊಂಡು ಹೋಗ್ತೈತೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಆಮೇಲೆ ಇದು ಪ್ರವಾಸ ತಾಣಕ್ಕೆ ಸೇರಿಸಿದ್ದಾರೆ. ಗೌರ್ಮೆಂಟಿಂದ ಪ್ರವಾಸ ತಾಣ ಒಂದು ಮಾಡಬೇಕು ಅಂತ ತುಂಬ ದಿವಸದಿಂದ ಓಡಾಡ್ತಾ ಇದ್ದಾರೆ. ಸೊ ಹಂಗಾಗಿ ದೇವ್ರ ಬಗ್ಗೆ ಹೇಳೋಕ್ಕೆ ಎಷ್ಟು ಮಾತಾಡೋಕ್ಕೂ ಸಾಲಲ್ಲ, ಅಷ್ಟು ತುಂಬ ಪುಣ್ಯವಾದ ಸ್ಥಳ ಕ್ಷೇತ್ರ. ಬೆಳಿಗ್ಗೆ 7 ಗಂಟೆಗೆ ಗಂಗೆ ಅಲ್ಲಿಂದ ಕಾಳಮ್ಮನವ್ರ ಪೂಜೆ ಮಾಡ್ಕೊಂಡು 101 ಕುಂಭ ತಗೊಂಡು ಕೆಂಡದ ದೇವಸ್ಥಾನ ಸುತ್ತ ಬಂದ್ಬಿಟ್ಟು ಬೆಳಿಗ್ಗೆ ಕೆಂಡಾರ್ಚನೆ ನಡೆಯುತ್ತೆ. ಕೆಂಡಾರ್ಚನೆ ನಡೆದಾದ್ಮೇಲೆ ಎಲ್ಲ ಪ್ರತಿಯೊಂದು ಜನನೂ ಅದು ಅರಕೆ ಮಾಡ್ಕೊಂಡು ಕೆಂಡ ತೊಳಿತಾರೆ. ಅದೆಲ್ಲ ಮುಗ್ದಾದ್ಮೇಲೆ ಉಪವಾಸ ಇದ್ದು 101 ಕುಂಭ ಇರುತ್ತಲ್ವ, ಕುಂಭ ಎಲ್ಲ ಹೊತ್ಕೊಂಡು ಬಂದಿರ್ತಾರೆ. ದುಗ್ಲ ಸೇವೆ ಎಲ್ಲ ಇರುತ್ತೆ. ಆಮೇಲೆ ತೇರೆಲ್ಲ ಎಳೆಯೋದು. ಇದು ವೀರಭದ್ರ ಸ್ವಾಮಿ ಒಬ್ಬರು ಮೈ ಮೇಲೆ ಬರುತ್ತೆ, ಅದು ಗಂಡ್ಮಗನ ಮೇಲೆ ಬರುತ್ತೆ, ಗಂಡ್ಮಗ ಅಂತಾರೆ. ಅವ್ರದ್ದು ತುಂಬ ಇಷ್ಟಿನ ತನಕ ಅವ್ರದ್ದು ಇಲ್ಲಿ ಇರಲಿಲ್ಲ. ಈಗ ಒಂದು ಸ್ವಲ್ಪ ದಿವಸದಿಂದ ಅವರು ಹಿಂಗೆ ಮಂದೇವ್ರ ಹಕ್ಲೆಲ್ಲ ಇರ್ತಾರೆ, ಅವ್ರು ಬಂದ್ಬಿಟ್ಟು ಇಲ್ಲಿ ಕೇಳ್ಕೊಂಡು ಹೋಗ್ತಿದ್ದಾರೆ. ಬಟ್ ಬೆಳಗ್ಗೆ 7 ಗಂಟೆಯಿಂದ ಕೆಂಡಾರ್ಚನೆ ನಡೆಯುತ್ತೆ. ಓಕ್ಲಿನೂ ಮಾಡ್ತಾರೆ. ತೇರೆಲ್ಲ ಮುಗ್ದಾದ್ಮೇಲೆ ಆಮೇಲೆ ದೇವ್ರನ್ನ ಉಯ್ಯಾಲೆ ಕೂರಿಸ್ತಾರೆ. ಇಲ್ಲೊಬ್ರು ಉಯ್ಯಾಲೆ ಮಾಡಿಕೊಟ್ಟಿದ್ದಾರೆ, ಹುಲಿಗೌಡ್ರು ಮನೆಯವ್ರಿದ್ದಾರೆ, ಅವ್ರು ಉಯ್ಯಾಲೆ ಮಾಡಿಕೊಟ್ಟಿದ್ದಾರೆ. ದೇವ್ರನ್ನ ಉಯ್ಯಾಲೆ ಮೇಲೆ ಕುಂಡಿಸ್ತಾರೆ. ಆಮೇಲೆ ಸಂಜೆ ಆದಮೇಲೆ ಇಲ್ಲಿ ಓಕ್ಲಿ ಆಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಹೇಳ್ಕೊಳೋದು ಮಾಡೋದು, ಕೆಲಸ ಮಾಡಬೇಕು, ಚಿತ್ರ ಬಿಡಬೇಕು, ರಂಗಾಲೆ ಬಿಡಬೇಕು, ದೇವ್ರ ಕೆಲಸ ಮಾಡಬೇಕು, ಇವೆಲ್ಲ ಅಂದ್ರೆ ನಮಗೆ ತುಂಬ ಇಷ್ಟ. ಆದರೆ ಯಾರಿಗೂ ಆಡಂಬರದಲ್ಲ, ನಮ್ಮ ವೈಯಕ್ತಿಕವಾಗಿ ಮನಸ್ಸು ಬಿಟ್ಟು ದೇವ್ರ ಮೇಲೆ ಭಕ್ತಿ ಇಟ್ಟು ಮಾಡಬೇಕು, ಶ್ರದ್ಧೆ ಇಟ್ಟು ಮಾಡಬೇಕು ಅನ್ನೋದು ಒಂದು ಬಿಟ್ಟರೆ ನಮಗೆ ಯಾವುದು ಆಡಂಬರದ ಆಸೆ ಏನಿಲ್ಲ. ಅದಕ್ಕೋಸ್ಕರ ನಾವು ಇದನ್ನೆಲ್ಲ ಮಾಡಿದ್ದೀವಿ. ನಮ್ಮ ದೇವಸ್ಥಾನ ಇತಿಹಾಸ ಪ್ರಸಿದ್ಧ. ನಾವು ಚಿಕ್ಕವರಿದ್ದ ನಾವು ಹೆಚ್ಚು ಕಡಿಮೆ ದೇವಸ್ಥಾನಕ್ಕೆ ಕಾರ್ತಿಕ ಮಾಸ ಪೂಜೆ ಮಾಡ್ತೀವಿ, ಯಾವೂರವರೆಲ್ಲ ಸೇರಿ. ಆ ಟೈಮಲ್ಲಿ ನಾನು ತಪ್ಪಿಸ್ಕೊಂಡೆ ದಿನವೇ ಇಲ್ಲ. ನಾನು ಹುಟ್ಟಿ ನನಗೀಗ 58 ವರ್ಷ. 58 ವರ್ಷದಲ್ಲಿ ನಾನು ನಡೆದಾಡಂಗೆ ಶುರುವಾದಿಂದಲೂ ಬಂದಿದ್ದೀನಿ. ಹಿಂದೆ ಇಲ್ಲಿ ಹಳೆ ದೇವಸ್ಥಾನ ಇತ್ತು. ನನಗೆ ನನ್ನ ಮಂದಿಗೆ ಅನಿಸಿದ್ದು ಒಂದೇ ಒಂದು ಲೈಟ್ ಹೋದರೂ ಸಾಕಿಲ್ಲಿ ಅನಿಸೋದು ಮನಸ್ಸಲ್ಲಿ. ಒಂದು ಲೈಟ್ ಹೋಗಿ ಇವತ್ತು ಒಂದು ಒಳ್ಳೆಯ ಪುಣ್ಯ ಕ್ಷೇತ್ರವಾಗಿದೆ. ಅದಕ್ಕೆ ನನಗೆ ಭಾಳ ಸಂತೋಷ. ಎಲ್ಲ ಭಕ್ತರ ಆಶಯದಂತೆ ಆಗಿದೆ, ಭಕ್ತರ ಸಹಕಾರದಿಂದ ಆಗಿದೆ. ಅದೇ ರೀತಿ ಈಗ ನಾವು ಒಂದು ಭಕ್ತರಲ್ಲಿ ಕೇಳ್ತಾ ಇರೋದು, ಎಲ್ಲೆಲ್ಲಿ ನಮ್ಮ ದೇವರು ಒಕ್ಕಲಿದ್ದಾರೆ ಅವರಿಗೆ ನಾವು ಈ ಇನ್ವಿಟೇಷನ್ ಕಳ್ಸೋಕೆ ಆಗ್ತಾಯಿಲ್ಲ. ದಯಮಾಡಿ ಈ ನಮ್ಮ ಬುದ್ಧಗಾಳಿ ಬಂದ ವೀರಭದ್ರೇಶ್ವರ ದೇವಸ್ಥಾನದ ಭಕ್ತರು ಎಲ್ಲಿದ್ದೀರಾ, ದಯಮಾಡಿ ತಾವೆಲ್ಲರೂ ಈ ಜಾತ್ರೆ ಬನ್ನಿ. ತಮ್ಮ ಹೆಸರನ್ನು ನೋಂದಣಿ ಮಾಡಿ. ನಿಮ್ಮ ಅಡ್ರೆಸ್ಸು ಎಲ್ಲಿದೆ, ಯಾವ ಊರು, ಫೋನ್ ನಂಬರ್ ಕೊಟ್ಟು ನಾವು ಇಲ್ಲಿ ನಾಳೆ ಇಲ್ಲಿ ಒಂದು ಆಫೀಸ್ ಓಪನ್ ಮಾಡಿರ್ತೀವಿ. ನಾವು ಒಂದು ಕುರ್ಚಿಟ್ಟು ನಮ್ಮ ಜನ ಕೂರಿಸಿರ್ತೀವಿ. ನಿಮ್ಮ ಕಾಣಿಕೆ ಕೊಟ್ಟು ನಿಮ್ಮ ಅಡ್ರೆಸ್ ಬರೆಸಿ ದಯವಿಟ್ಟು. ಯಾಕೆ ನಾವು ಮುಂದೆ ನಿಮಗೆ ಆಹ್ವಾನ ಪತ್ರಿಕೆ ಕಳಿಸ್ಕೊಡ್ಬೇಕಾಗತ್ತೆ. ಅದರಿಂದ ನಮಗಿದು ಸಹಕಾರ ಕೊಟ್ಟಂಗೆ ಆಗುತ್ತೆ. ಆಮೇಲೆ ದೇವಸ್ಥಾನದ ಅಭಿವೃದ್ಧಿಗೂ ಸಹಕಾರ ಕೊಟ್ಟಂಗೆ ಆಗುತ್ತೆ. ಎಲ್ಲ ಭಕ್ತರಲ್ಲಿ ಕೇಳ್ಕೊಳೋದು ನಾವು ಅಷ್ಟೇ, ತಾವು ಎಲ್ಲಿದ್ದೀರಾ, ನೀವು ಯಾವ ಜಿಲ್ಲೆಲಾರು ಇರಿ, ಯಾವ ರಾಷ್ಟ್ರದಲ್ಲಾರು ಇರಿ, ಯಾವ ರಾಜ್ಯದಲ್ಲಾರು ಇರಿ, ನಿಮ್ಮ ಅಡ್ರೆಸ್ಸು, ನಿಮ್ಮ ಫೋನ್ ನಂಬರನ್ನು ದಯಮಾಡಿ ನಮ್ಮ ಈ ಭದ್ರಕಾಳಿ ಬನಕ್ಕೆ ಕಳಿಸ್ಕೊಡಿ. ಅದೇ ರೀತಿ ನಾವು ಸ್ಕ್ಯಾನರ್ ಮಾಡಿದ್ದೀವಿ,
ಭದ್ರಕಾಳಮ್ಮನವರ ದೇವಸ್ಥಾನದ ಟ್ರಸ್ಟಿಂದ ಆ ಸ್ಕ್ಯಾನರ್ಗೆ ತಮ್ಮ ತನುಮನದ ಹಣವನ್ನು ತಾವು ಸ್ಕ್ಯಾನ್ ಮಾಡ್ಬೋದು. ದಯಮಾಡಿ ನಾಳೆ ಜಾತ್ರೆ ಬನ್ನಿ, ತಮಗೆಲ್ಲರಿಗೂ ಗೊತ್ತಾಗುತ್ತೆ. ಇವತ್ತು ಸಂಜೆಯಿಂದ ಶುರುವಾಗಿ ನಾಳೆ 2-3 ಗಂಟೆಗೆ ಮುಗಿಯುತ್ತೆ. ದಯವಿಟ್ಟು ಬಂದು ಸ್ವಾಮಿಯವರ ಕೃಪೆಗೆ ಪಾತ್ರ ಆಗಬೇಕು ಅಂತ ತಮ್ಮೆಲ್ಲರಿಗೂ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಂಟು ಅಂದರೆ ನಾನು ಚಿಕ್ಕವನಿಂದಲೂ ಸ್ಕೂಲಿಗೆ ಹೋಗ್ಬೇಕಾದ್ರಿಂದಲೂ ಸುಮಾರು ನಾನು 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗಿಂದಲೂ ಈ ದೇವಸ್ಥಾನದ ಓಪನಿಂಗ್ ಆಗಿದ್ದು. ಸೊ ಆವಾಗ ಶಿವರುದ್ರಪ್ಪರು ಅಂತ ದೊಡ್ಡ ವ್ಯಕ್ತಿಗಳಾದಂಥ ಅವರು ಮನವಿ ಮಾಡಿಕೊಂಡ್ರು. ಅದನ್ನು ಹೇಳ್ತಾರೆ ನಮ್ಮ ತಂದೆಯವರು, ಅದನ್ನೆಲ್ಲ ನಾನು ಸ್ವಲ್ಪ ಕೇಳಿಬಿಟ್ಟು ಹೇಳೋದು. ಅವರು ತುಂಬ ಸಹಕಾರದಿಂದ ಬಂದು ನಿಮ್ಮೂರನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ನಾನು ಬಂದು ಇಂಪ್ರೂವ್ಮೆಂಟ್ ಮಾಡೋದಲ್ಲ. ಸೊ ಹಂಗಿದ್ದಾಗ ನೀವು ನಿಮ್ಮೂರೂರು ಯಾಕೆ ಸೇರ್ಕೊಂಡು ನೀವು ಕೆಲಸಗಳನ್ನ ಮಾಡಬಾರ್ದು? ಒಂದೂರು ಮಾಡಿದ್ರೆ ಯಾವುದೂ ಆಗಲ್ಲ ಕೆಲಸ. ನೀವು 3 ಊರವರು ಸೇರಿಕೊಂಡ್ರೆ ಏನೋ ಒಂದು ಈ ಥರ ಇರೋದನ್ನು ಸ್ವಲ್ಪ ಮುಂದೆ ತಗೊಂಡು ಹೋಗ್ಬೋದು. ನಾನೊಬ್ಬ ಬಂದೀನಿ ಅಂತ ಹೇಳ್ಬಿಟ್ಟು ನಾನು ಮುಂದೆ ತಗೊಂಡು ಹೋಗೋಕ್ಕಾಗಲ್ಲ. ಈ 3 ಊರು ಸೇರಿದ್ರೆ ಒಂದು ಇತಿಹಾಸ ಕ್ರಿಯೇಟ್ ಆಗೋಂಥ ಒಂದು ದೇವಸ್ಥಾನ ಮಾಡ್ಬೋದು. ಇಲ್ಲಿ ನೆಲೆ ಕಾಣತಕ್ಕಂಥ ದೇವಸ್ಥಾನ ಆಗುತ್ತೆ. ನಿಮ್ಮ ಸಹಕಾರ ಬೇಕು ಅಂತೇಳಿ ಬಂದಾಗ ಆಗ ದೊಡ್ಡ ದೊಡ್ಡವರಂಥ ಕಾಂಟ್ಯಾಕ್ಟ್ಗಳನ್ನ ಮಾಡಿ ಆವಾಗಲೇ ಆವತ್ತಿನ ಇದರಲ್ಲೇ 2-3 ವರ್ಷ ತುಂಬಾ ಕಷ್ಟಪಟ್ಟಿದ್ದಂಥ ಕಾಲ ಅದು. ಅವಾಗ ಎಲ್ಲರೂ ಸಹಕಾರದಿಂದ ಮಾಡಿದ್ದಾರೆ, ಮಾಡಿಲ್ಲ ಅಂತ ಹೇಳೋಂಗಿಲ್ಲ. ಅದರಲ್ಲಿ ಮತ್ತೆ ತುಂಬ ಜನಗಳು ಈಗಲೂ ತುಂಬ ಕಮ್ಮಿ ಇದೆ. ಸಹಕಾರ ಯಾವ ಥರ ಸಹಕಾರ ಸೇರಬೇಕಪ್ಪ ಅಂದರೆ, ಅವತ್ತಿನ ಕಾಲದಲ್ಲಿ ಆ ಥರ ಜನ ಸೇರಿರಬೇಕಾದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ಇನ್ನೂ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಸೇರಲೇಬೇಕು. ಯಾಕೆಂದರೆ ಇವತ್ತಿನ ಯುವಕರಿಗೆ ಆ ಪೀಳಿಗೆಗೂ ಈ ಪೀಳಿಗೆಗೂ ಸ್ವಲ್ಪ ಜಾಸ್ತಿನೇ ಇರಬೇಕು, ಕಮ್ಮಿ ಆಗಬಾರ್ದು. ಅದಕ್ಕೆ ಯಾಕೆ ಕೇಳ್ಕೊತೀವಿ ಅಂದರೆ, ಇತಿಹಾಸದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಈ ದೇವಸ್ಥಾನ ಅವತ್ತು ಹೇಗಿತ್ತು, ಇವತ್ತು ಹೇಗಿದೆ, ಇನ್ನು ಮುಂದೆ ಹೇಗಿರಬೇಕು, ಅದೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಾನು ಕೇಳ್ಕೊಳೋದೇನು ಅಂದರೆ, ತುಂಬ ಜನ ಸಪೋರ್ಟ್ ಮಾಡಬೇಕು ಅನ್ನೋದು. ಈಗಾಗಲೇ ಮೂರೂರು ಸೇರಿರ್ತಕ್ಕಂಥ ಜಾತ್ರೆಗಳನ್ನ ಮಾಡ್ತಾ ಇದ್ದಾರೆ. ನಮ್ಮ ಹಣ್ಣಿಂದಡಿಕೆ, ಗಾಳಿಹಳ್ಳಿ, ಹುಲ್ಲೇನಹಳ್ಳಿ, ಅದ್ರ ಸಪೋರ್ಟಿಗೆ ಮತ್ತು ಕಳಸಾಪುರ ಕೂಡ ಈಗೊಂದು 7-8 ವರ್ಷದಿಂದ ಅವರು ಕೂಡ ತುಂಬ ಸಹಕಾರನ ಕೊಡ್ತಾ ಬಂದಿದ್ದಾರೆ. ಅದೇ ರೀತಿ ಇನ್ನೂ ಸುತ್ತಮುತ್ತಗಳ ಊರುಗಳಿದ್ದಾವೆ, ಅವರು ತುಂಬ ಸಹಕಾರ ಕೊಡಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನೋಡ ಬನ್ನಿ ಪುಣ್ಯಕ್ಷೇತ್ರವ ವೀರಭದ್ರೇಶ್ವರನ, ಭದ್ರಕಾಳಿ ಬನ್ನವ ಕೈಲಾಸದಲ್ಲಿರುವಂಥ ವೈಕುಂಠದಲ್ಲಿರುವಂಥ ಭೂಲೋಕ ಸ್ವರ್ಗದಂಥ ಪುಣ್ಯಕ್ಷೇತ್ರವ ನೋಡ ಬನ್ನಿ ಪುಣ್ಯಕ್ಷೇತ್ರವ ವೀರಭದ್ರೇಶ್ವರನ, ಭದ್ರಕಾಳಿ ಬನ್ನವ. ಆವಾಗಲೇ ನಮ್ಮ ಶಿವರುದ್ರಪ್ಪ ಅವ್ರ ಕಡೆಯಿಂದ ಹೋಗ್ಬಿಟ್ಟು ಈ ಕ್ಯಾಸೆಟನ್ನು ರೆಡಿ ಮಾಡ್ಕೊಂಬಂದರು. ಈಗ ಒಂದು 15 ವರ್ಷದಿಂದನೇ 20 ವರ್ಷದ ಮೇಲೆ ಆಯಿತು. ಆ ಕ್ಯಾಸೆಟ್ಗಳಲ್ಲಿ ಸ್ವಲ್ಪ ತುಂಬ ಬಳಕೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ನಮ್ಮೂರು ದೇವಸ್ಥಾನ ಆಗಿರೋದ್ರಿಂದ ನಮ್ಮ ಸುತ್ತಮುತ್ತಲೇ ತುಂಬಾ ಬಳಕೆ ಮಾಡ್ಕೊಬೇಕು ಅನ್ನೋದು ಆಸೆ. ಯಾಕೆಂದರೆ ಇದನ್ನು ಮಂಜುಳಾ ಗುರುರಾಜ್ರವರು ಆವತ್ತಿನ ಇದರಲ್ಲೇ ಹಾಡಿದರು, ಅವರು ಕೂಡ ಬಂದಿದ್ದರು. ಹಂಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ದಾನೆ ಇದನ್ನು ಉಪಯೋಗ ಪಡಿಸ್ಕೊಬೇಕು ಅನ್ನೋದು ನನ್ನ ಆಸೆ. ಇಲ್ಲಿ ಕೆಲವರು ತುಂಬ ಹುಡುಗರುಗಳ ಒತ್ತಾಯ. ಭದ್ರಕಾಳಿ ಬನ್ನದ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಜಾತ್ರಾ ಮಹೋತ್ಸವದಲ್ಲಿ ಅಂದರೆ 29ನೆಯ ಜಾತ್ರಾ ಮಹೋತ್ಸವ ಏನು ಕಳಸಾಪುರ ಸಮೀಪದ ಗಾಳಿಹಳ್ಳಿ, ಹಣ್ಣಿನಡಿಕೆ ಹಾಗೂ ಹುಲ್ಲೇನಹಳ್ಳಿ ಹತ್ರ ನಡೀತಾ ಇದೆ. ನಾಳೆ ಬೆಳಗ್ಗೆಯ ಒಂದು ಕೆಂಡೋತ್ಸವಕ್ಕೆ ತಯಾರಿಗಾಗಿ ಇಲ್ಲಿ ಸೌದೆಗಳನ್ನು ಒಂದು ಕಡೆ ಹಾಕಿದ್ದಾರೆ. ನಾಳೆ ಬೆಳಗ್ಗೆ ಸುಮಾರು 6:30 ಹಾಗೂ 7 ಗಂಟೆ ಆ ಸಮೀಪದಲ್ಲಿ ಸಮಯ ಸಂದರ್ಭದಲ್ಲಿ ನಾಳೆ ಸುಮಾರು 6 ಗಂಟೆ, 6:30, 7 ಗಂಟೆ ಅನ್ನುವ ಬೆಳಗ್ಗೆಯ ಒಂದು ವಾತಾವರಣದಲ್ಲಿ ಇಲ್ಲಿ ಸುತ್ತಮುತ್ತಲಿನ ಅಷ್ಟು ಗ್ರಾಮಸ್ಥರು ಕೂಡ ಈ ಕೆಂಡೋತ್ಸವದಲ್ಲಿ ಪಾಲ್ಗೊಂಡು ಅಲ್ಲಿಂದ ಕುಂಭಾಭಿಷೇಕ, ಕುಂಭ ಪೂಜೆ, ಅದ ನಂತರ ಒಂದು ಏನು
ರಥೋತ್ಸವ ವಿಜೃಂಭಣೆಯಿಂದ ನಡೀತಾ ಇದೆ. ಅದಕ್ಕೆ ತಯಾರಿ ನಡೆಸ್ತಿದ್ದಾರೆ. ಇಲ್ಲೆಲ್ಲ ನೀವು ನೋಡ್ಬೋದು ರಂಗೋಲಿ ಎಲ್ಲ ಹೆಣ್ಮಕ್ಳು, ಸ್ವಸಹಾಯ ಸಂಘದವರು, ಪುಷ್ಪಗಿರಿ ಸ್ವಸಹಾಯ ಸಂಘ ಅಭಿವೃದ್ಧಿಯ ಸಂಘದವರು ಹೆಣ್ಮಕ್ಳೆಲ್ಲರೂ ರಂಗೋಲಿಯನ್ನು ಮಾಡುವ ಮೂಲಕ ರಂಗೋಲಿ ಹಾಕಿದ್ದಾರೆ. ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಲೈಟಿಂಗ್ಸ್ ಆಗಿರಲಿ, ಇಲ್ಲಿ ಒಂದು ಸಂಘಟನೆ ಮಾಡಿದ್ದಾರೆ. ಯುವಕರಾಗಿರಲಿ, ಎಲ್ಲ ವಯಸ್ಕರು, ಹೆಣ್ಮಕ್ಳು ಎಲ್ಲರೂ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ಮಾಡಬೇಕಂತ ತಯಾರಿ ಮಾಡ್ತಾ ಇದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಐಸಿರಿ ಗ್ರಾಮದ ವಿಶೇಷ ಸಂಚಿಕೆಯಲ್ಲಿ ಕಳಸಾಪುರ ಸಮೀಪದ ಗಾಳಿಹಳ್ಳಿ, ಹುಳೇನಹಳ್ಳಿ ಹಾಗೂ ಹಣ್ಣಿನಟ್ಕೆಯಲ್ಲಿ ಏನು ಭದ್ರಕಾಳಿ ಬನ ಶ್ರೀ ವೀರಭದ್ರೇಶ್ವರ ಹಾಗೂ ಭದ್ರಕಾಳಮ್ಮನವರ ಜಾತ್ರಾ ಮಹೋತ್ಸವ 29ನೇ ಜಾತ್ರಾ ಮಹೋತ್ಸವ ಹೇಗೆ ಆಚರಿಸ್ತಾ ಇದ್ದಾರೆ, ಹೇಗೆ ತಯಾರಿ ನಡೀತದೆ, ಏನೆಲ್ಲ ಮಾಡ್ತಾರೆ ಇವತ್ತು ನಾಳೆ ಅನ್ನೋದನ್ನ ಈ ಐಸಿರಿ ಗ್ರಾಮದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಅಲ್ಲಿಯವರೆಗೆ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಐಸಿರಿ ಟುಡೇ. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಹಾಗೂ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಪ್ರೋತ್ಸಾಹಿಸ್ತಾ ಇರಿ. ನಮಸ್ಕಾರ.